ಶಾಂತಿ. पिताश्री शुभावयाति बापदादा मधुबन मुरली दिनांक 26/5/2026। मीठे बच्चे, सदा इसी खुशी में रहो कि स्वयं भगवान हमें टीचर बनकर पढ़ाते हैं। हम उनसे राजयोग सीख रहे हैं, प्रजायोग नहीं। मधुर मಕ್ಕಳೇ, ಸದಾ ಇದೇ ಖುಷಿಯಲ್ಲಿರಿ. ಸ್ವಯಂ ಭಗವಂತ ನಮಗೆ ಶಿಕ್ಷಕನಾಗಿ ಓದಿಸುತ್ತಿದ್ದಾರೆ. ನಾವು ಅವರಿಂದ ರಾಜಯೋಗವನ್ನು ಕಲಿತಾ ಇದ್ದೇವೆ. ಇದು ಪ್ರಜಾಯೋಗ ಅಲ್ಲ. ಪ್ರಶ್ನೆಯಾಗಿದೆ, ಇಸ್ ಪಢಾಯಿ ಕಿ ಖೂಬಿ ಕೌನ್ ಸಿ ಹೈ? तुम्हें कब तक पुरुषार्थ करना है? ಈ ಶಿಕ್ಷಣದ ಒಂದು ವಿಶೇಷತೆ ಏನಾಗಿದೆ? ನೀವು ಎಲ್ಲಿಯವರೆಗೂ ಪುರುಷಾರ್ಥವನ್ನು ಮಾಡಬೇಕು? उत्तर, यह पढ़ाई जो बहुत समय से करते आ रहे हैं, इनसे नए बच्चे ತೀಕೆ चले जाते हैं। ಈ ಶಿಕ್ಷಣವನ್ನು ನೀವು ಬಹಳ ಸಮಯದಿಂದ ಓದ್ತಾ ಬಂದಿದ್ದೀರೋ, ಇದರಲ್ಲಿ ಹೊಸ ಮಕ್ಕಳು ತೀಕ್ಷ್ಣವಾಗಿ ಮುಂದೆ ಹೋಗ್ತಾರೆ. यह भी खूबी है जो 3 मास के तीखी बुद्धि वाले नए बच्चे पुराने से भी आगे जा सकते हैं। ಇನ್ನೊಂದು ವಿಶೇಷತೆ ಏನಂದ್ರೆ, ಇಲ್ಲಿ 3 ತಿಂಗಳಿನ ಒಂದು ತೀವ್ರ ಪುರುಷಾರ್ಥ ಮಾಡುವಂತಹ ಹೊಸ ಮಕ್ಕಳು ಹಳೆಯ ಮಕ್ಕಳಿಗಿಂತಲೂ ಮುಂದೆ ಹೋಗ್ತಾರೆ. तुम्हें पुरुषार्थ तब तक करना है जब तक पूरे पास न हो, कर्मातीत अवस्था न हो, सब हिसाब किताब चूक न जाए। ನೀವು ಪುರುಷಾರ್ಥವನ್ನು ಎಲ್ಲಿವರೆಗೂ ಮಾಡಬೇಕೆಂದ್ರೆ, ಎಲ್ಲಿವರೆಗೂ ನೀವು ಸಂಪೂರ್ಣ ಪಾಸ್ ಆಗೋದಿಲ್ವೋ, ಕರ್ಮಾತೀತ ಸ್ಥಿತಿಯನ್ನು ಹೊಂದೋದಿಲ್ವೋ, ಎಲ್ಲ ಲೆಕ್ಕಾಚಾರಗಳಿಂದ ನೀವು ಬಿಡುಗಡೆ ಆಗೋದಿಲ್ವೋ, ಅಲ್ಲಿವರೆಗೂ ಪುರುಷಾರ್ಥವನ್ನು ಮಾಡಲೇಬೇಕಾಗಿದೆ. ಓಂ ಶಾಂತಿ. ಬಚ್ಚೆ ಕಹಾ ಬೇಟೆ ಹೈ? ಬಾಬಾ ಕೇಳ್ತಾ ಇದ್ದಾರೆ, ಮಕ್ಕಳು ಎಲ್ಲಿ ಕೂತ್ಕೊಂಡಿದ್ದೀರಿ? ಬೇಹದ್ ಕೆ ಬಾಪ್ ಕೆ ಸ್ಕೂಲ್ ಮೇ, ಬೇಹದ್ದಿನ ತಂದೆಯ ಶಾಲೆಯಲ್ಲಿ ಬಹುತ್ ಹಿ ಊಂಚ್ ನಶಾ ಹೋನಾ ಚಾಹಿಯೆ ಬಚ್ಚೋ. ಬೇಹದ್ದಿನ ತಂದೆ ಸ್ವಯಂ ಭಗವಂತ ಶಿಕ್ಷಕನಾಗಿ ಓದಿಸುವಂತಹ ಶಾಲೆಯಲ್ಲಿ ನಾವು ಕೂತ್ಕೊಂಡಿದ್ದೀನಂತ ಮಕ್ಕಳಿಗೆ ಬಹಳ ಶ್ರೇಷ್ಠ ನಶೆ ಇರಬೇಕಾಗಿದೆ. ಕಿಸ್ಕೆ ಬಚ್ಚೋಂಕೋ, ಯಾರ ಮಕ್ಕಳಿಗೆ ಅಂತ ಪ್ರಶ್ನೆ ಕೇಳುತ್ತಿದ್ದಾರೆ ಬಾಬಾ. ಬೇಹದ್ ಕೆ ಬಾಪ್ ಕೆ ಬಚ್ಚೋಂಕೋ ಅಥವಾ ರೂಹಾನಿ ಬಚ್ಚೋಂಕೋ, ಬೇಹದ್ದಿನ ತಂದೆಯ ಮಕ್ಕಳಿಗೆ ಅಥವಾ ಆತ್ಮಿಕ ಮಕ್ಕಳಿಗೆ. ಬಾಪ್ ರೂಹೋಂ ಕೋ ಹಿ ಪಢಾತೆ ಹೈ, ಬಾಬಾ ಆತ್ಮಗಳಿಗೇನೆ ಓದಿಸ್ತಾರೆ. ಗುಜರಾತಿ ವ ಮರಾಠಿ ಕೋ ನಹಿ ಪಢಾತೆ ಹೈ, ವಹ ತೋ ನಾಮ್ ರೂಪ್ ಹೋ ಗಯಾ. ಬಾಬಾ ಹೇಳ್ತಿದ್ರೆ, ನಾನು ನಿಮಗೆ ಆತ್ಮಗಳಿಗೆ ಓದಿಸ್ತೇನೆ ವಿನಃ ಗುಜರಾತಿಗಳಿಗೆ ಮರಾಠಿಗಳಿಗೆ ಯಾರಿಗೂ ಈ ರೀತಿ ಓದಿಸೋದಿಲ್ಲ, ಅವೆಲ್ಲ ನಾಮರೂಪ ಆಯಿತು ಅಂತ ಹೇಳ್ತಿದ್ದಾರೆ. ಬಾಪ್ ಪಢಾತೆ ಹಿ ಹೈ ರೂಹೋಂ ಕೋ. ಬಾಬಾ ಹೇಳ್ತಾ ಇದ್ದಾರೆ, ನಾನು ಓದಿಸುವುದೇ ನಿಮಗೆ ಆತ್ಮಗಳಿಗೆ. तुम बच्चे भी समझते हो हमारा बेहद का बाप वही है जिसको भगवान कहते हैं. ನಮಗೂ ಮಕ್ಕಳಿಗೆ ಗೊತ್ತು, ನಮ್ಮ ಬೇಹದ್ದಿನ ತಂದೆ ಅವರೇ ಆಗಿದ್ದಾರೆ, ಅವರಿಗೆ ಭಗವಂತ ಅಂತ ಹೇಳಲಾಗ್ತದೆ. ಭಗವಾನ್ ವಾಚ್ भी है स्वरूप, परंतु भगवान किसको कहा जाता है यह समझते नहीं है. ಬಾಬಾ ಹೇಳ್ತಿದ್ರೆ, ಭಗವಾನ್ ವಾಚ್ ಅಂತೂ ಇದೆ ಅವಶ್ಯವಾಗಿ, ಆದರೆ ಭಗವಂತ ಅಂತ ಯಾರಿಗೆ ಹೇಳಲಾಗ್ತದೆ ಗೊತ್ತಿಲ್ಲ. ಭಗವಾನ್ ವಾಚ್ ಅನ್ನುವಂಥ ಶಬ್ದ ಯೂಸ್ ಮಾಡ್ತಾರೆ, ಆದರೆ ಭಗವಂತ ಅಂತ ಯಾರಿಗೆ ಹೇಳಲಾಗ್ತದೆ ಗೊತ್ತಿಲ್ಲ. कहते भी है ಶಿವ ಪರಮಾತ್ಮಾಯ ನಮಃ, ಪರಮಾತ್ಮ ತೋ ಏಕ್ ಹಿ ಹೈ ಹೇಳ್ತಾರೆ, ಶಿವ ಪರಮಾತ್ಮಾಯ ನಮಃ ಅಂತ ಅಂದಮೇಲೆ ಬಾಬಾ ಹೇಳ್ತಿದ್ರೆ, ಪರಮಾತ್ಮ ಅಂತೂ ಒಬ್ಬರೇ ಆಗಿದ್ದಾರೆ. ವಹ ಹೈ ಊಂಚ್ ತೆ ಊಂಚ್ ನಿರಾಕಾರ, ಅವರು ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ಆಗಿದ್ದಾರೆ. ತುಮಕೋ ಶ್ರೀಕೃಷ್ಣ ಭಗವಾನ್ ನಹಿ ಪಢಾತೆ न पढ़ाया था, तुम जानते हो हम आत्माओं का बाबा हमको पढ़ा रहे हैं. ಬಾಬಾ ತಿಳಿಸ್ತಾ ಇದ್ದಾರೆ, ನಿಮಗೆ ಶ್ರೀಕೃಷ್ಣ ಭಗವಂತೇನು ಓದಿಸಿಲ್ಲ,
ಓದಿಸ್ತಾ ಇಲ್ಲ ಅಥವಾ ಓದಿಸಿನೂ ಇಲ್ಲ ಅಂತಾರೆ ಬಾಬಾ. ಆದರೆ ನಿಮಗೆ ಮಕ್ಕಳಿಗೆ ಗೊತ್ತು, ನಮಗೆ ಆತ್ಮಗಳಿಗೆ ತಂದೆ ಓದಿಸ್ತಾ ಇದ್ದಾರೆ. ಭಗವಾನ್ ತೋ ನಿರಾಕಾರ ಹಿ ಟಹರ, ಭಗವಂತ ಅಂತೂ ನಿರಾಕಾರನೇ ಆಗಿದ್ದಾರೆ. ಶಿವ ಕೆ ಮಂದಿರ್ ಮೇ ಜಾತೆ ಹೇ, ಉನ್ಕಿ ಪೂಜಾ ಭಿ ಕರ್ತೆ ಹೇ, ತೋ ಜರೂರ್ ಕೋಯಿ ಚೀಸ್ ಹೈ. ಬಾಬಾ ಹೇಳ್ತಾ ಇದ್ರೆ ಶಿವನ ಮಂದಿರಕ್ಕೆ ಹೋಗ್ತಾರೆ, ಪೂಜೆಯನ್ನ ಮಾಡ್ತಾರೆ ಅಂದಮೇಲೆ ಏನಾದರೂ ಶಿವ ಎನ್ನುವಂಥವ್ರು ಇರಲೇಬೇಕಲ್ವಾ. ನಾಮ ರೂಪ ಸೆ ನ್ಯಾರಿ ಕೋಯಿ ಚೀಸ್ ತೊಡೆಯೂ ಹೋತಿ ಹೇ, ನಾಮರೂಪವಾದಂತಹ ಭಿನ್ನವಾದ ವಸ್ತು ಯಾವುದು ಇರೋದಕ್ಕೆ ಸಾಧ್ಯ ಇಲ್ಲ. ಯಹ ಭಿ ತುಮ್ ಅಬ್ ಸಮಜ್ತೆ ಹೋ, ಸಾರಿ ದುನಿಯಾ ಮೇ ಕೋಯಿ ಭಿ ನಹೀ ಜಾನ್ತೆ ಹೇ. ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳಿಗೆ ತಿಳ್ಕೊಂಡಿದ್ರಿ, ಇಡೀ ಜಗತ್ತಿನಲ್ಲಿ ಯಾರು ಇದನ್ನ ತಿಳ್ಕೊಂಡಿಲ್ಲ. ತುಮ್ ಭಿ ಅಭಿ ಜಾನೆ ಲಗ್ ಪಡೆ ಹೋ. ಬಾಬಾ ಹೇಳ್ತಿದ್ರೆ ನೀವು ಇದನ್ನು ಸಂಪೂರ್ಣ ಈಗ ತಿಳ್ಕೊಂಡಿಲ್ಲ, ಈಗ ನೀವೀಗ ತಿಳ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ದೀರಿ. ಬಹುತ ಸಮಯ ಸೆ ಜಾನ್ತೆ ಆಯೆ ಹೋ, ಇನ್ನು ಬಹಳಷ್ಟು ಸಮಯದಿಂದಲೂ ತಿಳ್ಕೊಳ್ತಾ ಬಂದಿದ್ದೀರಿ. ಐಸೆ ಭಿ ನಹಿ ಬಹುತ ಸಮಯ ಸೆ ಆನೆ ವಾಲೆ ಸೆ ನಯೆ ತೀಕೆ ನಹಿ ಜಾ ಸಕ್ತೆ. ಯಹ ಭಿ ಖೂಬಿ ಹೈ, 3 ಮಾಸ್ ಕೆ ನಯೆ ಬಚ್ಚೆ ಭಿ ಬಹುತ್ ತೀಕೆ ಹೋ ಸಕ್ತೆ ಹೈ. ಬಾಬಾ ಹೇಳ್ತಾ ಇದ್ರೆ ಈ ರೀತಿಯೆಲ್ಲ ಬಹಳಷ್ಟು ಸಮಯದಿಂದ ಬರ್ತಾ ಇರುವಂತಹ ಮಕ್ಕಳಿಗಿಂತಲೂ ಹೊಸ ಮಕ್ಕಳು ತೀಕ್ಷ್ಣವಾಗಿ ಪುರುಷಾರ್ಥ ಮಾಡಿ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಇದು ವಿಶೇಷತೆ ಇದೆ. 3 ತಿಂಗಳಿನ ಹೊಸ ಮಕ್ಕಳು ಸಹ ತೀಕ್ಷ್ಣವಾಗಿ ಮುಂದುವರಿಬಹುದು ಅಂತ ಹೇಳ್ತಿದ್ದಾರೆ ಬಾಬಾ. कहते हैं बाबा हम आत्मा की बुद्धि बहुत तीखी है. बाबा इस आत्मा की बुद्धि बहुत तीखी है. ಹೇಳಲಾಗ್ತದೆ ಬಾಬಾ ಈ ಆತ್ಮದ ಬುದ್ಧಿ ಬಹಳ ತೀಕ್ಷ್ಣ ಇದೆ ಅಂತ. ನಯೇ ಜಬ್ ಸುನ್ತೆ ಹೇ ತೋ ಬಡೆ ಗದ್ಗದ್ ಹೋತೆ ಹೇ. ಬಾಬಾ ಹೇಳ್ತದೆ ಹೊಸ ಮಕ್ಕಳೇನಾದ್ರೂ ಕೆಲವು ಹೊಸ ಮಕ್ಕಳು ಸಹ ಬಾಬಾ ಜ್ಞಾನವನ್ನ ಕೇಳಿ ಗದ್ಗದಿ ತರ ಆಗ್ತಾರೆ. ಆಯ್ತು ಸರ್ ಗಾಡ್ಲಿ ಸ್ಟೂಡೆಂಟ್. ಹಾಗೆ ನೋಡಿದ್ರೆ ಎಲ್ಲರೂ ಈಶ್ವರನ ವಿದ್ಯಾರ್ಥಿಗಳು. ನಿರಾಕಾರ ಬಾಪ್ ಜ್ಞಾನ ಕಾ ಸಾಗರ್ ಪಡಾ ರಹೆ ಹೇ. ಆದ್ರೆ ನಿರಾಕಾರ ತಂದೆ ಜ್ಞಾನ ಸಾಗರ ಓದಿಸ್ತಾ ಇದ್ದಾರೆ. ಭಗವಾನ್ ವಾಚ್ ಭಿ ಗಾಯ ಹುವಾ ಹೇ ಪರಂತು ಕಬ್ ವಹ ಭೂಲ್ ಗಯೆ ಹೇ. ಭಗವಾನ್ ವಾಚ್ ಅನ್ನುವಂತ ಗಾಯನ ಇದೆ, ಆದ್ರೆ ಯಾವಾಗ ಭಗವಾನ್ ವಾಚ ನಡೀತು ಅದನ್ನು ಮರ್ತಿದ್ದಾರೆ. अभी तुम बच्चे जानते हो ऐसे भी कोई होते हैं जिनका बाप टीचर होता है, परंतु वह सिर्फ एक ही सब्जेक्ट पढ़ाएंगे, दूसरे सब्जेक्ट के लिए दूसरा टीचर पढ़ाएंगे. ಬಾಬಾ ಹೇಳ್ತಿದ್ರೆ ನಿಮ್ಮ ಮಕ್ಕಳಿಗೆ ಗೊತ್ತು ಈ ರೀತಿನೂ ಇರ್ತದೆ. ಕೆಲವರ ತಂದೆನೇ ಏನಾಗಿರ್ತಾರೆ, ಶಿಕ್ಷಕ ಆಗಿರ್ತಾರೆ. ಆದ್ರೆ ಆ ತಂದೆ ಏನು ಶಿಕ್ಷಣ ಓದಿಸ್ತಲ್ಲ, ಒಂದು ವಿಷಯನ ಅವ್ರು ಓದಿಸ್ಬೋದು, ಆದ್ರೆ ಇನ್ನೊಂದು ವಿಷಯವನ್ನ ಇನ್ನೊಂದು ಸಬ್ಜೆಕ್ಟ್ ಅನ್ನು ಓದಿಸೋದಕ್ಕೆ ಇನ್ನೊಬ್ಬ ಟೀಚರ್ ಓದಿಸ್ತಾರೆ. ಯಾತೋ ಬಾಪ್ ಸಬ್ ಬಚ್ಚೋಂಕ ಟೀಚರ್ ಹೇ. ಆದ್ರೆ ಇಲ್ಲಿ ಶಿವಬಾಬಾ ಎಲ್ಲಾ ಮಕ್ಕಳಿಗೂ ಶಿಕ್ಷಕ ಆಗಿದ್ದಾರೆ. ಯಹ ವಂಡರ್ಫುಲ್ ಬಾತ್ ಹೇ. ಇದು ಇಲ್ಲಿ ವಂಡರ್ಫುಲ್ ಆದಂತಹ ಮಾತು. ढेर बच्चे हैं जिनको निश्चय है शिव बाबा हमको पढ़ाते हैं. ಇಲ್ಲಿ ಬಹಳಷ್ಟು ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ನಿಶ್ಚಯ ಇದೆ ನಮ್ಗೆ ಶಿವ ಬಾಬಾ ಓದಿಸ್ತಾ ಇದ್ದಾರೆ ಅಂತ. ಶ್ರೀಕೃಷ್ಣಕ್ಕೂ ಬಾಬಾ ಕಹ ನಹೀ ಸಕ್ತೆ. ಆದ್ರೆ ಶ್ರೀಕೃಷ್ಣನಿಗೆ ಬಾಬಾ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣಕ್ಕೂ ऐसे टीचर गुरु भी नहीं समझते. यह तो प्रैक्टिकल पढ़ा रहे हैं. ಇನ್ನು ಶ್ರೀಕೃಷ್ಣನಿಗೆ ತಂದೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ, ಅಥವಾ ಶ್ರೀಕೃಷ್ಣನಿಗೆ ಟೀಚರ್ ಅಥವಾ ಗುರು ಅಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಶಿವಬಾಬಾ ಈಗ ನಮಗೆ ಪ್ರಾಕ್ಟಿಕಲಿ ಶಿಕ್ಷಕನಾಗಿ ಓದಿಸ್ತಾ ಇದ್ದಾರೆ. ತುಮ್ ಭಿನ್ನ ಭಿನ್ನ ಪ್ರಕಾರಕ್ಕೆ ಸ್ಟೂಡೆಂಟ್ಸ್ ಬೈತೆ ಹೋ. ಶಿವಬಾಬಾ ಶಿಕ್ಷಕ ಓದಿಸ್ತಾ ಇದ್ದಾರೆ, ನಾವೆಲ್ಲ ಭಿನ್ನ ಭಿನ್ನ ಪ್ರಕಾರದ ವಿದ್ಯಾರ್ಥಿಗಳು ಕುತ್ಕೊಂಡಿದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಟೀಚರ್ ಪಡಾತೆ ಹೇ ಜಬ್ ತಕ್ ತುಮ್ ಪಾಸ್ ಹೋ ಜಾವ್. ಬಾಬಾ ಶಿಕ್ಷಕನಾಗಿ ಓದಿಸ್ತಾ ಇದ್ದಾರೆ, ಎಲ್ಲಿವರೆಗೂ ನೀವು ಪಾಸ್ ಆಗೋದಿಲ್ವೋ ಅಲ್ಲಿವರೆಗೂ ಓದಿಸ್ತೀನಿ ಅಂತಾರೆ ಬಾಬಾ. ಕರ್ಮಾತೀತ ಅವಸ್ಥಾ ಕೋ ಪಾಲೋ ತಬ್ ತಕ್ ಪುರುಷಾರ್ಥ ಕರ್ನಾ ಹೇ. ನೀವು ಕರ್ಮಾತೀತ ಸ್ಥಿತಿನ ಹೊಂದೋವರೆಗೂ ಪುರುಷಾರ್ಥ ಮಾಡಬೇಕಾಗಿದೆ. ಕರ್ಮೋಕೆ ಹಿಸಾಬ್ ಕಿತಾಬ್ ಸೆ ಚುಕ್ನಾ ಹೇ. ಬಾಬಾ ಹೇಳ್ತಿದ್ರೆ ನಿಮ್ಮ ಕರ್ಮದ ಲೆಕ್ಕಾಚಾರದಿಂದ ನೀವು ಬಿಡುಗಡೆಯಾಗಬೇಕಾಗಿದೆ. ತುಮೆ ಅಂದರ್ ಮೇ ಬಡಿ ಖುಷಿ ಹೋನಿ ಚಾಹಿಯೆ. बाबा हमको ऐसी दुनिया में ले जाते हैं और कोई ऐसे स्कूल होते नहीं जो बच्चे बैठे हो और समझे परम धाम निवासी बाबा आकर हमें पढ़ाएंगे. ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ಆಂತರಿಕವಾಗಿ ಬಹಳಷ್ಟು ಖುಷಿ ಆಗಬೇಕಾಗಿದೆ. ಯಾಕೆ ಖುಷಿ ಆಗ್ಬೇಕಂದ್ರೆ ಬಾಬಾ ಹೇಳ್ತಾ ಇದ್ರೆ
ಬಾಬಾ ನಮಗೆ ಇಂತಹ ಜಗತ್ತಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಯಾವ ಶಾಲೆಯಲ್ಲಿಯೂ ऐसे स्कूल होते नहीं जो बच्चे बैठे हो और समझे परम धाम निवासी बाबा आकर हमें पढ़ाएंगे. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಿಮ್ಗೆ ಯಾಕೆ ಖುಷಿ ಇರ್ಬೇಕಂದ್ರೆ ಯಾವ ಶಾಲೆಯಲ್ಲಿಯೂ ಈ ರೀತಿ ಮಕ್ಕಳು ತಿಳ್ಕೊಳ್ಳೋದಿಲ್ಲ. ತಂದೆ ಅಥವಾ ಶಿಕ್ಷಕ ಪರಮಧಾಮ ನಿವಾಸಿ ಬಂದು ನಮ್ಗೆ ಓದಿಸ್ತಾ ಇದ್ದಾರೆ ಅಂತ ಯಾವ ಶಾಲೆಯಲ್ಲೂ ಸಹ ಮಕ್ಕಳು ತಿಳ್ಕೊಳ್ಳೋದಿಲ್ಲ. ಅಭಿ ತುಮ್ ಯಹಾ बैठते हो तो समझते हो हमारा बेहद का पापा हमको पढ़ाने के लिए आते हैं. ಆದ್ರೆ ನೀವೆಲ್ಲಿ ಕುತ್ಕೊಂಡಿದ್ದೀರ ಅಂದ್ಮೇಲೆ ನಿಮ್ಗೆ ಗೊತ್ತಿದೆ ನಮ್ಗೆ ಬೇಹದ್ದಿನ ತಂದೆ ಓದಿಸುವುದಕ್ಕೋಸ್ಕರ ಬರ್ತಾರೆ. तो अंदर में बड़ी ಖುಷಿ होनी चाहिए. ಅಂದಮೇಲೆ ಆಂತರಿಕವಾಗಿ ನಿಮ್ಗೆ ಬಹಳಷ್ಟು ಖುಷಿ ಇರಬೇಕಾಗಿದೆ. ಬಾಬಾ ಹಮ್ಕೋ ರಾಜಯೋಗ ಸಿಖಾ ರಹೆ ಹೈ. ಯಾಕಂದ್ರೆ ಬಾಬಾ ನಮ್ಗೆ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ಯಹ ಪ್ರಜಾಯೋಗ ನಹಿ, ಯಹ ಹೈ ರಾಜಯೋಗ. ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ ಇದು ಪ್ರಜಾಯೋಗ ಅಲ್ಲ, ಇದೇನಾಗಿದೆ ರಾಜಯೋಗ. ಇಸ್ ಯಾದ್ ಸೆ ಹಿ ಬಚ್ಚೋं को ಖುಷಿ ಕಾ ಪಾನ ಚढ़ना चाहिए. ಈ ನೆನಪಿನಿಂದಲೇ ಮಕ್ಕಳಿಗೆ ಅಪಾರವಾದಂಥ ಖುಷಿ ಏರ್ಬೇಕಾಗಿದೆ. ಕಿತ್ನಾ ಬಡಾ ಇಮ್ತಿಹಾನ್ ಹೇ और तुम बैठे कितने साधारण हो. ಬಾಬಾ ಹೇಳ್ತಿದ್ರೆ ಇದು ಎಷ್ಟು ದೊಡ್ಡ ಪರೀಕ್ಷೆ, ಆದ್ರೆ ನೀವು ಕುತ್ಕೊಂಡಿರುವುದು ಇಷ್ಟೊಂದು ಸಾಧಾರಣವಾಗಿ ಕುತ್ಕೊಂಡಿದ್ರಿ. जैसे मुसलमान लोग बच्चों को दरी पर बैठ पढ़ाते हैं, तुम इस निश्चय से यहाँ आते हो. ಬಾಬಾ ತಿಳಿಸ್ಕೊಡ್ತಿದ್ರೆ ಎಷ್ಟು ನೀವು ಸಾಧಾರಣ ಕುತ್ಕೊಂಡಿದ್ರಿ ಅಂದ್ರೆ ಹೇಗೆ ಮುಸಲ್ಮಾನರು ಜಮಖಾನದ ಮೇಲೆ ಮಕ್ಕಳಿಗೆ ಕುಣಿಸಿ ಓದಿಸ್ತಾರಲ್ವ ಆ ರೀತಿ ಅಂತಾರೆ ಬಾಬಾ. ಈ ನಿಶ್ಚಯದಿಂದ ನೀವಿಲ್ಲಿ ಬಂದಿದ್ದೀರಿ. ಅಬ್ಬ ಬಾಪ್ಗೆ ಸಮ್ಮುಖ ಬೆಟ್ಟೆಗೋ, ನೀವೀಗ ತಂದೆಯ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರಿ. ಬಾಬಾ ಬಿ ಕಹತೆ ಹೈ ಮೈ ಜ್ಞಾನ ಕಾ ಸಾಗರ್ ಹೋ, ಮೈ ಕಲ್ಪ ಕಲ್ಪ ಆಕರ್ ರಾಜಯೋಗ ಸಿಖಾತಾ ಹೋ. ಬಾಬಾನು ಹೇಳ್ತಾ ಇದ್ರೆ ಮಕ್ಕಳೇ ನಾನು ಜ್ಞಾನ ಸಾಗರ ಆಗಿದ್ದೇನೆ, ನಾನು ಕಲ್ಪ ಕಲ್ಪ ಬಂದು ನಿಮಗೆ ರಾಜಯೋಗವನ್ನ ಕಲಿಸ್ತೀನಿ. ಶ್ರೀಕೃಷ್ಣಕ್ಕೆ 84 ಜನ್ಮ ಕಹೋ ವಾ ಬ್ರಹ್ಮಕ್ಕೆ 84 ಜನ್ಮ ಕಹೋ ಬಾತ್ ಏಕ್ ಹಿ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಶ್ರೀಕೃಷ್ಣನ 84 ಜನ್ಮ ಅಂತಾದ್ರೂ ಹೇಳಿ ಅಥವಾ ಬ್ರಹ್ಮ ತಂದೆಯ 84 ಜನ್ಮ ಅಂತಾದ್ರೂ ಹೇಳಿ, ಎರಡೂ ಒಂದೇ ಮಾತು. ಬ್ರಹ್ಮಾಸೋ ಶ್ರೀಕೃಷ್ಣ ಹೇ, ಯಾಕಂದ್ರೆ ಬ್ರಹ್ಮನೇ ಮುಂದೆ ಶ್ರೀಕೃಷ್ಣ ಆಗ್ತಾರೆ. ಯಹ ಬುದ್ಧಿ ಮೇ ಅಚ್ಚಿ ರೀತಿ ಧಾರಣ ಕರ್ನಾ ಹೇ, ಇದನ್ನ ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡ್ಕೊಳ್ಬೇಕು. ಬಾಪ್ ಕೆ ಸಾಥ್ ಬಡಾ ಲವ್ ಲಾನಾ ಚಾಹಿಯೆ. ಹಮ್ ಆತ್ಮಾಯೇ ಉಸ್ ಬಾಪ್ ಕೆ ಬಚ್ಚೆ ಹೇ, ಪರಂಪಿತ ಪರಮಾತ್ಮ ಆಕರ್ ಹಮ್ಕೋ ಪಡಾತೆ ಹೇ. ತಂದೆಯೊಂದಿಗೆ ಬಹಳಷ್ಟು ಪ್ರೀತಿ ಇರಬೇಕಾಗಿದೆ. ಯಾಕೆಂದ್ರೆ ನಾವೆಲ್ಲ ಆತ್ಮಗಳು ಆ ತಂದೆಯ ಮಕ್ಕಳಾಗಿದ್ದೇವೆ. ಪರಂಪಿತ ಪರಮಾತ್ಮ ನಮ್ಗೆ ಬಂದು ಓದಿಸ್ತಾ ಇದ್ದಾರೆ. ಶ್ರೀಕೃಷ್ಣతో ಹೋನಾ ಸಕೆ, ಶ್ರೀಕೃಷ್ಣ ಅಂತೂ ಬಂದು ಓದಿಸೋದಕ್ಕೆ ಸಾಧ್ಯ ಇಲ್ಲ. ಐಸೆ ತೊಡೆ ಶ್ರೀಕೃಷ್ಣನೇ ಪಡಾಯ ಹೋಗ. ಬಾಬಾ ಹೇಳ್ತಿದ್ರೆ ಈ ರೀತಿ ಏನಾದ್ರು ಶ್ರೀಕೃಷ್ಣ ಏನಾದ್ರು ಓದಿಸೋದಕ್ಕೆ ಸಾಧ್ಯನಾ? ತಾಜ್ ಆದಿ ಉತ್ತಾರ್ಕರ್ ಆಯ ಹೋಗ, ಅಥವಾ ಕಿರೀಟ ಇತ್ಯಾದಿಯನ್ನ ತೆಗೆದೇನಾದ್ರೂ ಬಂದಿರ್ತಾನ. ಅಬ್ಬ ಪಡಾನೆ ವಾಲಂತೂ ಬುಸುರ್ಗು ಚಾಹೆ, ಓದಿಸುವಂಥವ್ರು ವೃದ್ಧರು ಬೇಕು ಅಂತಾರೆ ಬಾಬಾ. ಬಾಪ್ ಕಹತೆ मैंने बुजुर्ग तन लिया है, यह फिक्स है. ಬಾಬಾ ಹೇಳ್ತಿದ್ರೆ ನಾನು ವೃದ್ಧತನವನ್ನ ತೆಗೆದುಕೊಂಡಿದ್ದೀನಿ, ಇದು ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಶಿವಬಾಬಾ ಬ್ರಹ್ಮ ದ್ವಾರ ಹಿ ಪಡಾತೆ ಹೇ, ಇನ್ನು ಶಿವಬಾಬಾ ಬ್ರಹ್ಮರವರ ಮೂಲಕವೇ ನಮ್ಗೆ ಓದಿಸ್ತಾರೆ. कहते भी है बरोबर परम पिता परमात्मा ब्रह्म ದ್ವಾರ ಸ್ಥಾಪನಾ करते हैं. ಹೇಳ್ತಾರೆ ಅವಶ್ಯವಾಗಿ ಪರಂಪಿತ ಪರಮಾತ್ಮ ಬ್ರಹ್ಮರವರ ಮೂಲಕನೇ ಸ್ಥಾಪನೆ ಮಾಡ್ತಾರೆ. ಅಬ್ ಬ್ರಹ್ಮ ಕಹಾ ಸೆ ಆಯಾ ಯಹ ಸಮಸ್ಯೆ ನಹಿ ಹೈ. ಬ್ರಹ್ಮನ ಮೂಲಕ ಸ್ಥಾಪನೆ ಅಂತ ಹೇಳ್ತಾರೆ, ಆದ್ರೆ ಬ್ರಹ್ಮ ಎಲ್ಲಿಂದ ಬಂದ್ರು ಅದನ್ನ ಯಾರು ತಿಳ್ಕೊಂಡಿಲ್ಲ. ಬಾಪ್ ಬೈಟ್ ಗಡಿ ಗಡಿ ಬಚ್ಚೋಕ್ಕೂ ಸುಜಾ ಕರ್ತೆ ಹೇ. ಆದ್ರೆ ಬಾಬಾ ಕೂತ್ಕೊಂಡು ಮಕ್ಕಳಿಗೆ ಗಳಿಗೆ ಗಳಿಗೆಗೂ ಮಕ್ಕಳಿಗೆ ಜಾಗೃತರನ್ನಾಗಿ ಮಾಡ್ತಾರೆ. ಮಾಯಾ ಫಿರ್ ಸುಲಾದೇತೆ ಹೇ, ಬಾಬಾ ಜಾಗೃತ ಮಾಡ್ತಾರೆ, ಎಬ್ಬಿಸ್ತಾರೆ, ಮಾಯೆ ಮಲಗಿಸ್ಬಿಡ್ತದೆ. अब तुम सम्मुख बैठे हो, समझते हो कि मैं तुम्हारा रूहानी बाप हूँ, मुझे जानते हो ना. ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ ನೀವೀಗ ಸಮ್ಮುಖದಲ್ಲಿ ತಿಳ್ಕೊಂಡಿದ್ದೀರಿ, ನೀವು ತಿಳ್ಕೊಂಡಿದ್ದೀರಿ ನಾನು ನಿಮ್ಮ ಆತ್ಮಿಕ ತಂದೆ ಆಗಿದ್ದೀನಿ. ಬಾಬಾ ಹೇಳ್ತಾ ಇದ್ರಿ ನನ್ನನ್ನು ಅರಿತುಕೊಂಡಿದ್ದೀರಲ್ವಾ. ಗಾತೆ ಬಿ ಹೇ ಪರಂ ಪಿತಾ ಪರಮಾತ್ಮ ಜ್ಞಾನ ಕೆ ಸಾಗರ್ ಹೇ, ಪತಿತ್ ಪಾವನ್ ದುಃಖ ಹರ್ತ ಸುಖ ಕರ್ತಾ ಹೇ. ಅದಕ್ಕೋಸ್ಕರ ಗಾಯನ ಮಾಡಲಾಗ್ತದೆ. ಪರಂಪಿತ ಪರಮಾತ್ಮ ಜ್ಞಾನದ ಸಾಗರ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ, ದುಃಖ ಹರ್ತ
ಸುಖಕರ್ತ ಆಗಿದ್ದಾರೆ. ಶ್ರೀಕೃಷ್ಣ ಕೆಲೆ ಯಹ ಕವಿ ನಹಿ ಕಹೆಂಗೆ. ಆದ್ರೆ ಶ್ರೀಕೃಷ್ಣನಿಗೆ ಇದನ್ನ ಈ ರೀತಿ ಎಂದು ಹೇಳೋದಿಲ್ಲ. ಸಬ್ಕೋ ಇಕ್ಕಟ್ಟಾತೋ ಪಡ ನಹಿ ಸಕ್ತೆ. ಆ ಎಲ್ಲರಿಗೂ ಒಟ್ಟಿಗೆ ಅಂತೂ ಬಾಬಾ ಓದಿಸೋದಕ್ಕೆ ಸಾಧ್ಯ ಇಲ್ಲ. मधुबन में मुरली चलती है, वह फिर सब सेंटर पर जाती है, तुम अभी समझो. ಬಾಬಾ ಹೇಳಿದ್ರೆ ಮಧುಬನದಲ್ಲಿ ಮುರಳಿ ನುಡಿಸ್ತಾರೆ ಬಾಬಾ. ನಂತರ ಉಳಿದೆಲ್ಲ ಸೆಂಟರ್ಗೆ ಮುರಳಿ ಹೋಗ್ತದೆ. ಬಾಬಾ ಹೇಳ್ತಿದ್ರೆ ಈಗ ನಿಮ್ಮ ಮಕ್ಕಳು ಸಮ್ಮುಖದಲ್ಲಿದ್ದೀರಿ. ಜಾನ್ತೆ ಹೋ ಕಲ್ಪ ಪಹಲೆ ಭಿ ಬಾಬಾನೇ ಹೆಸೆ ಪಡಾಯತ. ಈಗ ನಿಮ್ಗೆ ಗೊತ್ತು, ಕಲ್ಪದ ಮೊದಲು ಸಹ ಬಾಬಾ ಇದೇ ರೀತಿ ಓದಿಸಿದ್ರು ಅಂತ. ಯಹಿ ಸಮಯತ ಜೋ ಪಾಸ್ಟ್ ಹೋ ಗಯಾ. ಇದೇ ಸಮಯ ಆಗಿತ್ತು, ಅದು ಕಲ್ಪದ ಮೊದಲು, ಅದು ಈಗ ಕಳೆದು ಹೋಗಿದೆ. ಫಿರ್ ಅಭಿ ಪ್ರೆಸೆಂಟ್ ಹೋನಾ ಹೈ. ಮತ್ತೆ ಈಗ ಅದು ವರ್ತಮಾನದಲ್ಲಿ ಅಥವಾ ಪ್ರೆಸೆಂಟ್ ಆಗುವಂಥದ್ದಿದೆ. ಭಕ್ತಿ ಮಾರ್ಗಕ್ಕೆ ಬಾತೆ ತೋ ಅಬ್ ಚೋಡ್ತೇನೆ ಹೇ. ಬಾಬಾ ಹೇಳ್ತಾ ಇದ್ರೆ ಭಕ್ತಿ ಮಾರ್ಗದ ಮಾತುಗಳನ್ನಂತೂ ಈಗ ನೀವು ಬಿಟ್ಟು ಬಿಡಬೇಕಾಗಿದೆ. ಅಭಿ ತುಮ್ಹಾರಿ ಜ್ಞಾನ ಸೆ ಪ್ರೀತ್ ಪಡಾನೆ ವಾಲೆ ಸೆ ಪ್ರೀತ್ ಹೇ. ಬಾಬಾ ಹೇಳ್ತಾ ಇದ್ರೆ ನಿಮಗೆ ಜ್ಞಾನದೊಂದಿಗೆ ಪ್ರೀತಿ ಇದೆ, ಶಿಕ್ಷಕನೊಂದಿಗೆ ಓದಿಸುವಂತ ಶಿಕ್ಷಕನೊಂದಿಗೂ ಪ್ರೀತಿ ಇದೆ. कोई जब टीचर से पढ़ते हैं तो उनको सौगात देते हैं. ಬಾಬಾ ಹೇಳ್ತಾರೆ ಕೆಲವು ವಿದ್ಯಾರ್ಥಿಗಳು ಶಿಕ್ಷಕನೊಂದಿಗೆ ಶಿಕ್ಷಣವನ್ನು ಓದ್ತಾರಂದ್ಮೇಲೆ ಶಿಕ್ಷಕನಿಗೆ ಉಡುಗೊರೆಯನ್ನ ಕೊಡ್ತಾರೆ. ಯಹ ಬಾಬಾ ತೋ ಖುದ್ ಹಿ ಸೌಗಾತ್ ದೇತೆ ಹೈ. ಆದ್ರೆ ಈ ತಂದೆ, ಈ ಶಿಕ್ಷಕ ನಮಗೆ ಸ್ವಯಂ ಉಡುಗೊರೆಯನ್ನ ಕೊಡ್ತಾರೆ. यह आकर साकार में बच्चों को देखते हैं, यह हमारे बच्चे हैं. ಬಾಬಾ ಹೇಳ್ತಿದ್ರೆ ಮಕ್ಕಳೇ, ನಾನಿಲ್ಲಿ ಸಾಕಾರದಲ್ಲಿ ಬಂದು ನಾನು ನಿಮ್ಮ ಮಕ್ಕಳನ್ನ ನೋಡ್ತೀನಿ, ಇವ್ರು ನನ್ನ ಮಕ್ಕಳು ಅಂತ. ಯಹ ಬಿ ಬಚ್ಚೋಂ ಕೋ ಜ್ಞಾನ ಹೇ, ಸಬ್ 84 ಜನ್ಮ ನಹಿ ಲೇತೆ ಹೇ. ಇದು ಸಹ ನಿಮಗೆ ಮಕ್ಕಳಿಗೆ ಜ್ಞಾನ ಇದೆ, ಎಲ್ಲರೂ 84 ಜನ್ಮವನ್ನಂತೂ ಪಡ್ಕೊಳ್ಳೋದಿಲ್ಲ. ಕೋಯಿ ಕಾ ಏಕ್ ಜನ್ಮ ತೋ ಬಿ ಉನ್ಮೆ ಸುಖ ದುಃಖ ಪಾಸ್ ಕರೆಂಗೆ. ಕೆಲವರು ಒಂದೇ ಜನ್ಮವನ್ನ ಪಡ್ಕೊಂಡ್ರು ಸಹ ಅದರಲ್ಲಿನೇ ಸುಖ ದುಃಖ ಎಲ್ಲವನ್ನ ಅನುಭವಿಸ್ತಾರೆ. ಅಭಿ ತುಮ್ ಇನ್ ಸಬ್ ಬಾತೋಂ ಕೋ ಸಮಜ್ ಗಯೇ ಹೋ. ಬಾಬಾ ಹೇಳ್ತಿದ್ರೆ ಈಗ ನೀವು ಇವೆಲ್ಲ ಮಾತುಗಳನ್ನು ತಿಳ್ಕೊಂಡಿದ್ರಿ. ಯಹ ಮನುಷ್ಯ ಸೃಷ್ಟಿ ಕಾ ಸಿಜ್ರಾ ಹೇ. ಪಹಲೆ ನಂಬರ್ ಮೇ ಹೇ ಬ್ರಹ್ಮ ಸರಸ್ವತಿ ಆದಿದೇವ್ ಆದಿದೇವಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಇದು ಮನುಷ್ಯ ಸೃಷ್ಟಿಯ ವಂಶಾವಳಿ ಅಂತಿದ್ದಾರೆ. ಇದರಲ್ಲಿ ಮೊದಲನೇ ನಂಬರ್ನವರು ಬ್ರಹ್ಮ ಸರಸ್ವತಿ ಅರ್ಥಾತ್ ಆದಿದೇವ ಆದಿದೇವಿ. ಪೀಚೆ ಫಿರ್ ಅನೇಕ ಧರ್ಮ ಹೋತೆ ಜಾತೆ ಹೇ. ನಂತರ ಅನೇಕ ಧರ್ಮಗಳ ವೃದ್ಧಿ ಆಗ್ತವೆ. ವಹ ಹೈ ಸರ್ವ ಆತ್ಮಾओं का बीज, ಬಾಕಿ ಸಬ್ ಹೈ ಪತ್ತೆ. ಬಾಬಾ ಎಲ್ಲ ಆತ್ಮಗಳ ಬೀಜ ಹಾಕಿದ್ದಾರೆ, ಉಳಿದವರೆಲ್ಲರೂ ಎಲೆಗಳು ಅಂತಿದ್ದಾರೆ. ಬಾಬಾ ಪ್ರಜಾಪಿತ ಬ್ರಹ್ಮ ಸಬ್ಕ ಬಾಪ್ ಹೇ. ಪ್ರಜಾಪಿತ ಬ್ರಹ್ಮ ಸರ್ವರ ತಂದೆಯಾಗಿದ್ದಾರೆ. ಇಸ್ ಸಮಯ ಪ್ರಜಾಪಿತ ಹಾಸಿರ್ ಹೇ. ಯಹ बैठ शूद्र से कन्वर्ट कर ब्राह्मण बनाते हैं. ಈ ಸಮಯದಲ್ಲಿ ಪ್ರಜಾಪಿತ ಬ್ರಹ್ಮ ಉಪಸ್ಥಿತರಾಗಿದ್ದಾರೆ. ಪ್ರಜಾಪಿತ ಉಪಸ್ಥಿತರಾಗಿದ್ದಾರೆ ಅಂದಮೇಲೆ ಅವ್ರು ಕುತ್ಕೊಂಡು ಶೂದ್ರರನ್ನ ಕನ್ವರ್ಟ್ ಮಾಡಿ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಎಸೆ ಕೋಯಿ ಕರ್ ನ ಸಕೆ. ಈ ರೀತಿ ಶೂದ್ರರನ್ನ ಬ್ರಾಹ್ಮಣರನ್ನಾಗಿ ಪರಿವರ್ತನೆ ಮಾಡುವಂಥವ್ರು ಯಾರೂ ಇಲ್ಲ, ಯಾರೂ ಈ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಾಕಿ ತುಮको ಶೂದ್ರ ಸೆ ಬ್ರಾಹ್ಮಣ ಬನಾಯೆ ಫಿರ್ ದೇವತಾ ಬನಾನೆ ಕೆ ಲಿಯೆ ಬಡಾ ರಹೆ ಹೇ. ಆದರೆ ಬಾಬಾನೇ ನಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿ ದೇವತೆಗಳನ್ನಾಗಿ ಮಾಡುವುದಕ್ಕೋಸ್ಕರ ಓದಿಸ್ತಾ ಇದ್ದಾರೆ. ಯಹ ಹೈ ಹಿ ಹಜ್ ಸಹಜ ರಾಜ್ಯ ಕಿ ಪಢಾಯಿ. ಬಾಬಾ ಹೇಳ್ತಾ ಇದ್ರೆ ಇದಿರುವುದೇ ಸಹಜ ರಾಜ್ಯದ ಶಿಕ್ಷಣ. ರಾಜ ಜನಕ್ ನೆ ಭಿ ಸೆಕೆಂಡ್ ಮೇ ಜೀವನ್ ಮುಕ್ತಿ ಕೋ ಪಾಯಾ ಅರ್ಥಾತ್ ಸ್ವರ್ಗವಾಸಿ ಬನ್ ಗಯಾ. ಬಾಬಾ ಹೇಳ್ತಾ ಇದ್ರೆ ರಾಜ ಜನಕನು ಒಂದು ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯನ್ನ ಪಡ್ಕೊಂಡ್ರು ಅಂದ್ರೆ ಅರ್ಥ ಸ್ವರ್ಗವಾಸಿ ಆದ್ರು. ಮನುಷ್ಯ ಗಾತೆ ತೋ ರಾತೆ ಹೇ ಪರಂತು ಫಿರ್ ಭಿ ಸಮझा नहीं सकते. ಮನುಷ್ಯರ ರೀತಿಯೆಲ್ಲ ಗಾಯನವನ್ನೇನೋ ಮಾಡ್ತಾ ಇರ್ತಾರೆ, ಆದರೆ ಅದನ್ನು ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಅವ ಬಾಪ್ ಕತೆ ಬಚ್ಚೆ ದೇಹಿ ಅಭಿಮಾನಿ ಬರೋ. ಆದರೆ ಈಗ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಆತ್ಮಾಭಿಮಾನಿಗಳಾಗಿ. ತುಮ್ ಅಶರೀರಿ ಆಯಿತೆ ಫಿರ್ ಶರೀರ್ ಲೇಕರ್ ಪಾಠ ಬಚಾಯ ಬರೋಬ್ಬರ್ 84 ಜನ್ಮ ಲಿಯೇ ಹೇ. ಬಾಬಾ ಹೇಳ್ತಿದ್ರೆ ಮಕ್ಕಳೇ ನೀವು ಅಶರೀರಿಯಾಗಿ ಬಂದಿದ್ರಿ, ಮತ್ತೆ ಈಗ ಶರೀರವನ್ನ ತೆಗೆದುಕೊಂಡು ಪಾತ್ರ ಮಾಡಿದ್ರಿ, ಅವಶ್ಯವಾಗಿ 84 ಜನ್ಮವನ್ನು ನೀವು ಪಡ್ಕೊಂಡಿದ್ರಿ. ಬಾಪ್ ಜೋ ಟ್ರೂತ್ ಹೇ ವಹ ಸತ್ ಹಿ ಬತಾಯೆಂಗೆ. ಬಾಬಾ ಹೇಳ್ತಾ ಇದ್ದಾರೆ ನಾನೇನು ಸತ್ಯ, ಟ್ರೂತ್
ಸತ್ಯ ಆಗಿದ್ದೀನಿ ಅಂದ್ಮೇಲೆ ನಾನು ಸತ್ಯವಾದದ್ದನ್ನೇ ಹೇಳ್ತೀನಿ. ರಾಜಧಾನಿ ಹುಯಿನ ರಾಜೋಗ್ ಏಕ್ ತೊಡೆ ಹಿ ಸಿಕ್ಕೇಂಗೆ. ರಾಜಧಾನಿನೇ ಇದೆ ಅಲ್ವಾ ಅಂತಾನೆ ಬಾಬಾ. ಯಾಕೆಂದ್ರೆ ರಾಜಯೋಗವನ್ನು ಒಬ್ಬರೇ ಕಲಿಯೋದಕ್ಕೆ ಸಾಧ್ಯನಾ? तुम सब अभी कांटों से फूल बन रहे हो. कांटा और फूल किसको कहते हैं यह भी अब तुम समझ रहे हो. ಬಾಬಾ ಹೇಳ್ತಿದ್ರೆ, ಈಗ ನೀವು ಮುಳ್ಳಿನಿಂದ ಹೂಗಳಾಗ್ತಾ ಇದ್ರಿ. ಮುಳ್ಳು ಅಥವಾ ಹೂವು ಅಂತ ಯಾವುದಕ್ಕೆ ಹೇಳಲಾಗ್ತದೆ ಅದನ್ನ ನೀವೀಗ ತಿಳ್ಕೊಳ್ತಾ ಇದ್ದೀರಿ. ಯಹ ಹೈ ಚೀಚಿ ಕಾಂಟೋ ಕಿ ದುನಿಯಾ ಹಮ್ 84 ಜನ್ಮೋं का ಚಕ್ರ ಲಗಾಯೆ ನರ್ಕವಾಸಿ ಹುಯೇ ಹೇ. ಬಾಬಾ ಹೇಳ್ತಿದ್ರೆ ಇದು ಚೀಚಿ ಮುಳ್ಳಿನ ಜಗತ್ತು ಅಂತ ಹೇಳ್ತಿದ್ದಾರೆ. ಈಗ ನಾವು 84 ಜನ್ಮದ ಚಕ್ರವನ್ನ ತಿರುಗಿ ನರಕವಾಸಿಗಳಾಗಿದ್ದೀವಿ. 84 ಜನ್ಮದ ಚಕ್ರದಲ್ಲಿ ಬರ್ತಾ ಬರ್ತಾ ಈಗ ನರಕವಾಸಿಯಾಗಿದ್ದೀವಿ. ಫಿರ್ ಸೆ ವರ್ಲ್ಡ್ ಕೆ ಹಿಸ್ಟ್ರಿ ಜಾಗ್ರಫಿ ರಿಪೀಟ್ ಕರೆಂಗೆ. ಬಾಬಾ ಹೇಳ್ತಾರೆ, ಮತ್ತೆ ಈ ಜಗತ್ತಿನ ಇತಿಹಾಸ ಭೂಗೋಳವನ್ನ ಪುನರಾವರ್ತನೆ ಮಾಡ್ತೀರಿ. ಹಮ್ ಫಿರ್ ಸೆ ಜರೂರ್ ಸ್ವರ್ಗವಾಸಿ ಬನೆಂಗೆ. ಮತ್ತೆ ನಾವು ಪುನಃ ಸ್ವರ್ಗವಾಸಿಗಳಾಗ್ತೀವಿ. ಕಲ್ಪ್ ಕಲ್ಪ್ ಹಮ್ ಬಂತೆ ಹೇ. ಗಡಿ ಗಡಿ ಯಹ ಯಾದ್ ಕರ್ನಾ ಹೇ ಅವ್ರ ನಾಲೆಡ್ಜ್ ಸಮಜಾನೆ ಹೇ. ಕಲ್ಪ ಕಲ್ಪವು ನಾವೇ ಈ ರೀತಿ ಆಗ್ತೀವಿ. ನರಕವಾಸಿಯಿಂದ ಸ್ವರ್ಗವಾಸಿಗಳಾಗ್ತೀವಿ ಅಂದಮೇಲೆ ಗಳಿಗೆ ಗಳಿಗೆಗೂ ಇದನ್ನ ನೆನಪು ಮಾಡಬೇಕು, ಮತ್ತೆ ನೆನಪು ಮಾಡ್ಕೊಳ್ಬೇಕಾಗಿದೆ. ಅವ್ರ ನಾಲೆಡ್ಜ್ ಸಮಜಾನೆ ಹೇ, ಮತ್ತೆ ಜ್ಞಾನವನ್ನ ತಿಳಿಸ್ಬೇಕು. ಯಹ ಲಕ್ಷ್ಮೀ ನಾರಾಯಣ ಸೂರ್ಯವಂಶಿ थे. क्राइस्ट आया अनेक उनके पहले बहुत थोड़े थे, राजधानी नहीं थे. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಈ ಲಕ್ಷ್ಮೀನಾಡರು ಸೂರ್ಯವಂಶಿಗಳಾಗಿದ್ರು. ಆದ್ರೆ ಮೊದಲು ಯಾವಾಗ ಕ್ರಿಸ್ತ ಬಂದ್ರು ಆವಾಗ ಅವರ ಸಂಖ್ಯೆ, ಕ್ರಿಶ್ಚಿಯನ್ ಸಂಖ್ಯೆ ಬಹಳ ಕಡಿಮೆ ಇತ್ತು. ಆವಾಗ ರಾಜಧಾನಿ ಇರ್ಲಿಲ್ಲ. अब बाप आकर सत्युग की राजधानी ಸ್ಥಾಪನೆ ಮಾಡ್ತಾರೆ. ಆದ್ರೆ ಈಗ ಬಾಬಾ ಬಂದು ಸತ್ಯುಗದ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾರೆ. ಸ್ಥಾಪನಾ ಹೋತಿ ಹಿ ಹೇ ಸಂಗಮ್ ಪರ್. ಬಾಬಾ ಹೇಳ್ತಿದ್ರೆ ಸ್ಥಾಪನೆ ಆಗುವುದೇ ಸಂಗಮ ಯುಗದಲ್ಲಿ. ಅಭಿ ತುಮಾರಿ ಬುದ್ಧಿ ಮೇ ಹೇ ಕಿ ಯಹ ಹೇ ಸಚ್ಚಾ ಸಚ್ಚಾ ಕುಂಭ ಕಾ ಮೇಳ. ಬಾಬಾ ಹೇಳ್ತಾ ಇದ್ರೆ, ಮಕ್ಕಳ ಈಗ ನಿಮ್ಮ ಬುದ್ಧಿಯಲ್ಲಿದೆ, ಇದೇ ಸತ್ಯ ಸತ್ಯವಾದಂತಹ ಕುಂಭ ಮೇಳ. ಆತ್ಮಾಯೇ ಅನೇಕ ಹೇ, ಪರಮಾತ್ಮ ಏಕ್ ಹೇ. ಆತ್ಮಗಳು ಅನೇಕ ಇದ್ದೇವೆ, ಪರಮಾತ್ಮ ಒಬ್ಬರೇ ಇದ್ದಾರೆ. ಪರಮಾತ್ಮ ಬಾಪ್ ಬಚ್ಚೋಂ ಕೆ ಪಾಸ್ ಆತೆ ಹೇ ಪಾವನ್ ಬನಾನೆ. ಪರಮಾತ್ಮ ತಂದೆ ಮಕ್ಕಳ ಬಳಿ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಬರ್ತಾರೆ. ಇಸ್ಕೋ ಹಿ ಸಂಗಮ್ ಯುಗ ಕಾ ಕುಂಭ ಕಾ ಮೇಳ ಕಹ ಜಾತಾ ಹೇ. ಇದಕ್ಕೇನೆ ಸಂಗಮ ಯುಗದ ಕುಂಭ ಮೇಳ ಅಂತ ಹೇಳಲಾಗ್ತದೆ. ಅಭಿ ತುಮಕೋ ಜ್ಞಾನ ಕಾ ತೀಸರಾ ನೇತ್ರ ಮಿಲ್ತಾ ಹೇ. ಬಾಪ್ ಆಕರ್ ಸ್ವರ್ಗವಾಸಿ ಬನಾತೆ ಹೇ. ಫಿರ್ ನರ್ಕ ಪುರಾನಿ ದುನಿಯಾ ಕಾ ವಿನಾಶ ಜರೂರ್ ಹೋನಾ ಚಾಹಿಯೆ. ಬಾಬಾ ಹೇಳ್ತಿದ್ರೆ, ಮಕ್ಕಳಿಗೆ ಈಗ ನಾನು ನಿಮ್ಗೆ ಜ್ಞಾನದ 3ನೇ ನೇತ್ರ ಕೊಡ್ತೀನಿ. ಅಂದ್ರೆ ನಿಮ್ಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಬಾಬಾ ಬಂದು ಸ್ವರ್ಗವಾಸಿಗಳನ್ನಾಗಿ ಮಾಡ್ತಾರಂದ್ಮೇಲೆ ನರಕ, ಹಳೆಯ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗಲೇಬೇಕು. ಕಲ್ಪ ಕಲ್ಪ ವಿನಾಶ ಹೋತಾ ಹಿ ಹೇ. ಬಾಬಾ ಹೇಳ್ತಿದ್ರೆ, ಈ ರೀತಿ ಕಲ್ಪ ಕಲ್ಪ ವಿನಾಶ ಆಗಿ ಆಗ್ತದೆ. ನೈಸೋ ಪುರಾಣಿ ಪುರಾಣಿ ಸೋ ನೈ ಹೋತಿ ಹೇ. ಎಂತ ಜರೂರ್ ಹೋಗ. ಹೊಸದಿದ್ದು ಹಳೆಯದು, ಮತ್ತೆ ಹಳೆಯದಿದ್ದು ಹೊಸದು, ಈ ರೀತಿ ಅವಶ್ಯವಾಗಿ ಆಗ್ತದೆ. ನೈ ಕೋ ಸ್ವರ್ಗ, ಪುರಾಣಿ ಕೋ ನರ್ಕ ಕಹ ಜಾತಾ ಹೇ. ಆದ್ರೆ ಹೊಸದು ಯಾವ್ದು ಇರ್ತದೋ ಅದಕ್ಕೆ ಸ್ವರ್ಗ, ಹಳೆಯದಕ್ಕೆ ನರಕ ಅಂತ ಹೇಳಲಾಗ್ತದೆ. ಅಭಿ ತೋ ತುಮ್ ಕಿತ್ನೆ ಮನುಷ್ಯೋಂ ಕಿ ವೃದ್ಧಿ ಹೋತಿ ಜಾತಿ ಹೇ. ಬಾಬಾ ಹೇಳ್ತಿದ್ರೆ, ಈಗಂತೂ ಎಷ್ಟೆಲ್ಲ ಮನುಷ್ಯನ ವೃದ್ಧಿ ಆಗ್ತಾ ಹೋಗ್ತದೆ. ಅನಾಜ್ ನಹಿ ಮಿಲ್ತಾ ಹೇ ತೋ ಸಮಜ್ತೆ ಹೇ हम बहुत अनाज पैदा करेंगे, परंतु बच्चे कितने पैदा होते रहते हैं, अनाज कहाँ से लाएंगे. ಬಾಬಾ ಹೇಳ್ತಿದ್ರೆ, ಇವತ್ತು ದವಸ ಧಾನ್ಯಗಳು ಸಿಗ್ತಾ ಇಲ್ಲ ಅಂದ್ರೆ ಯೋಚನೆ ಮಾಡ್ತಾರೆ, ಇಂಥ ಒಂದು ಯೋಜನೆಯನ್ನ ಹಾಕ್ತಾರೆ, ನಾವು ಬಹಳಷ್ಟು ದವಸ ಧಾನ್ಯಗಳನ್ನ ಬೆಳೆಯೋಣ ಅಂತ, ಬೆಳಿತೀವಿ ಅಂತ. ಆದ್ರೆ ಮಕ್ಕಳ ಜನಸಂಖ್ಯೆ ವೃದ್ಧಿ ಆಯ್ತು ಅಂದ್ರೆ ಬಾಬಾ ಹೇಳ್ತಾರೆ, ಅನಾಜ್ ಕಹಾ ಸೆ ಲಾಯೆಂಗೆ. ಇನ್ನೂ ದವಸ ಧಾನ್ಯಗಳನ್ನ ಎಲ್ಲಿ ತರ್ತೀರಿ ಅಂತ ಹೇಳ್ತಿದ್ದಾರೆ ಬಾಬಾ. अभी तुम बच्चों को यहाँ कहते हैं कि यह सारी पुरानी दुनिया खत्म होनी है. ಬಾಬಾ ಹೇಳ್ತಿದ್ರೆ, ಈಗ ನಿಮಗೆ ಮಕ್ಕಳಿಗೆ ಇದಂತೂ ಗ್ಯಾರಂಟಿ ಇದೆ, ಇಡೀ ಹಳೆಯ ಜಗತ್ತೇ ಸಮಾಪ್ತಿ ಆಗುವಂತಹದ್ದಿದೆ. ಮನುಷ್ಯಂಗೂ यह ज्ञान अच्छा भी लगता है परंतु बुद्धि में कुछ भी बैठता नहीं है. ಬಾಬಾ ಹೇಳ್ತಿದ್ರೆ, ಮನುಷ್ಯರಿಗೆ ಜ್ಞಾನ ಚೆನ್ನಾಗಿ ಅನಿಸ್ತದೆ, ಆದ್ರೆ ಏನು ಬುದ್ಧಿಯಲ್ಲಿ ಕುತ್ಕೊಳ್ಳೋದಿಲ್ಲ. ತುಮ್ಹಾರಿ ಬುದ್ಧಿ ಮೇ ಹೇ ನರಕಕ್ಕೆ ಬಾದ್ ಸ್ವರ್ಗ ಆಯೇಗಾ. ಆದ್ರೆ ನಿಮ್ಮ ಬುದ್ಧಿಯಲ್ಲಿದೆ, ನರಕದ ನಂತರ
ಸ್ವರ್ಗ ಬರ್ತದೆ. ಸತ್ಯುಗ್ಗೆ ದೇವಿ ದೇವತಾಯಿ ಹೋಕರ್ ಗಯೇ ಹೇ. ಯಹ ಲಕ್ಷ್ಮೀ ನಾರಾಯಣ ಭಾರತ್ಗೆ ಮಾಲಿಕ್ ತೆ ಚಿತ್ತ ಹೇ. ಬಾಬಾ ಹೇಳ್ತಿದ್ರೆ ಸತ್ಯುಗದ ದೇವಿ ದೇವತೆಗಳು ಇದ್ದು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಾವ ಈ ಲಕ್ಷ್ಮೀನಾಳರು ಭಾರತದ ಮಾಲೀಕರಾಗಿದ್ರು, ಅವರ ಚಿತ್ರಗಳು ಇದ್ದಾವೆ. ಸತ್ಯುಗ್ ಮೇ ಹೇ ಆದಿ ಸನಾತನ್ ದೇವಿ ದೇವತಾ ಧರ್ಮ. ಆದ್ರೆ ಬಾಬಾ ಹೇಳ್ತಾ ಇದ್ರೆ ಸತ್ಯುಗದಲ್ಲಿರುವುದು आदि सनातन देवी देवता धर्म अभी अपने को देवता धर्म के कहलाते नहीं है, इसके बदले हिंदू कह देते हैं. ಈಗ ಯಾರು ತಮ್ಮನ್ನು ತಾವು ದೇವತಾ ಧರ್ಮ ಅಂತ ಹೇಳ್ಕೊಳ್ಳೋದಿಲ್ಲ, ಇದಕ್ಕೆ ಬದಲಾಗಿ ತಮ್ಮನ್ನು ತಾವು ಹಿಂದೂ ಅಂತ ಹೇಳ್ಬಿಡ್ತಾರೆ. ಬಚ್ಚೆ अच्छी तरह जानते हैं कि हम यह देवी देवता बन रहे हैं. ಆದ್ರೆ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಗೊತ್ತು, ನಾವೀಗ ಈ ದೇವಿ ದೇವತೆಗಳಾಗ್ತಾ ಇದ್ದೀವಿ. ಬಾಬಾ ಹಮ್ಕೋ ಪಡಾ ರಹೆ ಹೇ ಇನ್ ಆರ್ಗನ್ಸ್ ದ್ವಾರ. ದೇವಿ ದೇವತೆಗಳಾಗ್ತಾ ಇದ್ದೀವಿ. ದೇವಿ ದೇವತೆಗಳನ್ನಾಗಿ ಮಾಡೋದಕ್ಕೋಸ್ಕರ ಈ ಕರ್ಮೇಂದ್ರಿಯದ ಮೂಲಕ ಶಿವಬಾಬಾ ನಮ್ಗೆ ಓದಿಸ್ತಾ ಇದ್ದಾರೆ. ಬಾಬಾ ಕತೆ ನಹಿ ತುಮೆ ತುಮಕು ಪಡಾವ್ ಕೇಸೆ. ಬಾಬಾ ಹೇಳ್ತಾ ಇದ್ರೆ ಈ ಬ್ರಹ್ಮ ತಂದೆಯ ಕರ್ಮೇಂದ್ರಿಯ ಇಲ್ಲ ಅಂದ್ರೆ ಕರ್ಮೇಂದ್ರಿಯದ ಮೂಲಕನೇ ನಾನು ನಿಮ್ಗೆ ಓದಿಸ್ತೀನಿ, ಇಲ್ಲಾಂದ್ರೆ ನಾನು ಹೆಂಗ್ ಓದಿಸ್ಲಿ? ಆತ್ಮಾओं को ही पढ़ाते हैं क्योंकि आत्मा में ही काम पड़ती है. ಬಾಬಾ ಹೇಳ್ತಿದ್ರೆ ನಾನು ಆತ್ಮಗಳಿಗೆ ಓದಿಸ್ತೀನಿ, ಯಾಕಂದ್ರೆ ಆತ್ಮದಲ್ಲಿನೇ ಕಲ್ಮಶ ಆಗ್ತದೆ, ಆತ್ಮದಲ್ಲಿ ಕಲ್ಮಶ ಬೀಳುತ್ತದೆ. ಅಭಿ ತುಮಕೋ ಸಚ್ಚಾ ಸೋನಾ बनना है, गोल्डन एज से सिल्वर एज में आए, अर्थात चांदी की खाद पड़ने से तुम चंद्रವಂಶಿ बन जाते हो. ಬಾಬಾ ಹೇಳ್ತಿದ್ರೆ ಈಗ ನೀವು ಚೊಕ್ಕ ಚಿನ್ನ ಆಗ್ಬೇಕಾಗಿದೆ. ಗೋಲ್ಡನ್ ಏಜ್ ನಿಂದ ಸಿಲ್ವರ್ ಏಜ್ ನಲ್ಲಿ ಬಂದ್ರೆ, ಅರ್ಥಾತ್ ಬಾಬಾ ಹೇಳ್ತಿದ್ರೆ ಬೆಳ್ಳಿಯ ಒಂದು ಮಿಶ್ರಣ ಯಾವಾಗ ಆಗ್ತದೋ ಆವಾಗ ಚಂದ್ರವಂಶಿಗಳಾಗ್ಬಿಡ್ತೀರಿ. ಸತ್ಯುಗ್ ಮೇ ಗೋಲ್ಡನ್ ಏಜ್ में थे, वही फिर नीचे उतरते हैं, फिर वृद्धि भी हो जाती है. ಬಾಬಾ ಹೇಳ್ತಾ ಇದ್ರೆ ನೀವು ಸತ್ಯುಗದಲ್ಲಿ ಗೋಲ್ಡನ್ ಏಜ್ ನಲ್ಲಿ ಇದ್ರಿ, ಆಮೇಲೆ ಮತ್ತೆ ಕೆಳಗಿಳಿತಾ ಇಳಿತಾ ನಿಮ್ದು ಸಂಖ್ಯೆನೂ ವೃದ್ಧಿ ಆಗ್ತಾ ಬಂತು. ಅಭಿ तुम्हारी बुद्धि में है हम गोल्डन सिल्वर कॉपर आयरन में 84 का चक्र लगाकर आए हैं. ಬಾಬಾ ಹೇಳ್ತಿದ್ರೆ ಈಗ ನಿಮ್ ಬುದ್ಧಿಯಲ್ಲಿದೆ, ನಾವು ಫಸ್ಟ್ ಗೋಲ್ಡನ್ ಏಜ್ ಇದ್ವಿ, ಆಮೇಲೆ ಸಿಲ್ವರ್ ಕಾಪರ್ ಐರನ್ ಏಜ್ ನಲ್ಲಿ ಈ ರೀತಿ 84 ಜನ್ಮದ ಚಕ್ರವನ್ನ ಸುತ್ತುತ್ತಾ ಬಂದಿದ್ದೀವಿ. ಅನೇಕ ಬಾರ್ ಯಹ ಪಾಠ ಬಚಾಯಾ ಹೇ, ಇಸ್ ಪಾಠ ಸೆ ಕೋಯಿ ಭಿ ಚೂಕ್ ನಹಿ ಸಕ್ತಾ. ಅನೇಕ ಬಾರಿ ನೀವು ಈ ರೀತಿ 84 ಜನ್ಮದ ಪಾತ್ರವನ್ನ ಮಾಡಿದ್ರಿ, ಈ ಪಾತ್ರದಿಂದ ಯಾರು ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ. ಓ कहते हैं हमको मोक्ष चाहिए, लेकिन वास्तव में तंग तो तुमको होना चाहिए. ಬಾಬಾ ಹೇಳ್ತಿದ್ರೆ ಜಗತ್ತಲ್ಲಿ ನಂತರ ಬಂದಂತವ್ರು ಏನ್ ಹೇಳ್ತಾರೆ, ನಮ್ಗೆ ಮೋಕ್ಷ ಬೇಕು ಅಂತ. ಆದ್ರೆ ವಾಸ್ತವಿಕವಾಗಿ ನೀವು ಸುಸ್ತಾಗ್ಬೇಕು. ಅವ್ರು ಸುಸ್ತಾಗಿ ಏನ್ ಹೇಳ್ತಾರೆ, ಮೋಕ್ಷ ಬೇಕು ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ನೀವು ಸುಸ್ತಾಗ್ಬೇಕಾಗಿದೆ. ಯಾಕಂದ್ರೆ ಆಲ್ರೌಂಡ್ ಪಾತ್ರಧಾರಿಗಳು ಆರಂಭದಿಂದ ಪಾತ್ರ ಮಾಡ್ತಾ ಬಂದಿದ್ವಿ. 84 का चक्र तो तुमने लगाया है. ಯಾಕಂದ್ರೆ 84 ಜನ್ಮದ ಚಕ್ರವನ್ನ ನೀವು ಸುತ್ತಿದ್ದೀರಿ. ಮನುಷ್ಯ तो समझते हैं आना और जाना होता ही रहता है, इससे क्यों ना हम छूटे. ಆದ್ರೆ ಮನುಷ್ಯರು ಹೇಳ್ತಾರೆ ಬರೋದು ಹೋಗೋದು ಇದ್ದೇ ಇರ್ತದೆ, ಇದರಿಂದ ಯಾಕೆ ನಾವು ಬಿಡುಗಡೆ ಹೊಂದೋದು? ಪರಂತು ಯಾತೋ ಹೋನ ಸಕೆ. ಬಿಡುಗಡೆ ಹೊಂದಬೇಕಂದ್ರೂ ಬಾಬಾ ಹೇಳ್ತಂದ್ರೆ ಇದು ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಗುರು ಲೋಗ್ ಭಿ ಕಹ ದೇತೆ ಹೈ ತುಮ್ ಮೋಕ್ಷ ಕೋ ಪಾएंगे, ಬ್ರಹ್ಮ ಕೋ ಯಾದ್ ಕರೋ ತೋ ಬ್ರಹ್ಮ ಮೇ ಲೀನ್ ಹೋ ಜಾएंगे. ಬಾಬಾ ಹೇಳ್ತಾ ಇದ್ರೆ ಈ ದೇಹದಾರಿ ಗುರುಗಳು ಹೇಳ್ತಾರೆ ನೀವೇನ್ ಮಾಡ್ತೀರಿ, ಮೋಕ್ಷವನ್ನ ಪಡ್ಕೊಳ್ತೀರಿ ಅಂತ ಹೇಳ್ತಾರೆ. ಬ್ರಹ್ಮನನ್ನ ನೆನಪು ಮಾಡಿದ್ರಿ ಅಂದ್ರೆ ನೀವು ಬ್ರಹ್ಮ ತತ್ವದಲ್ಲಿ ಹೋಗಿ ಲೀನ ಆಗ್ಬಿಡ್ತೀರಿ ಅಂತಲೂ ಹೇಳ್ತಾರೆ. ಅನೇಕ ಮತಾಂತರ ಭಾರತ್ ಮೇ ಹಿ ಹೈ ಔರ್ ಕೋಯಿ ಖಂಡ್ ಮೇ ಇತ್ನೆ ನಹಿ ಹೈ. ಬಾಬಾ ಹೇಳ್ತಿದ್ರೆ ಅನೇಕ ಮತಾಂತರಗಳು ಭಾರತದಲ್ಲಿ ಇದಾವೆ, ಅನ್ಯ ಯಾವ ಖಂಡಗಳಲ್ಲಿಯೂ ಇಲ್ಲ. ಡೇರ್ ಕಿ ಡೇರ್ ಮತ್ ಹೈ, ಏಕ್ ನ ಮಿಲೆ ದೂಸರೆ ಸೆ. ಇವತ್ತು ವಿಶ್ವದಲ್ಲಿ ಅನೇಕ ಮತಗಳಿದ್ದಾವೆ, ಒಬ್ಬರ ಮತದ ಹಾಗೆ ಇನ್ನೊಬ್ಬರು ಮತ ಇಲ್ಲ ಅಂತಿದ್ದಾರೆ ಬಾಬಾ. ರಿದ್ಧಿ ಸಿದ್ಧಿ ಬಿ ಬಹುತ್ ಸಿಕ್ತೆ ಹೈ. ಇನ್ನು ಕಲಿಗಿ ಜಗತ್ನಲ್ಲಿ ರಿದ್ಧಿ ಸಿದ್ಧಿಯನ್ನು ಬಹಳಷ್ಟು ಕಲಿತಾರೆ. ಕೋಯಿ ಕೇಸರ್ ನಿಕಾಲ್ತೆ ಕೋಯಿ ಕ್ಯಾ ಇಸ್ಮೆ ಮನುಷ್ಯ ಬಹುತ್ ಖುಷ್ ಹೋತೆ ಹೈ. ರಿದ್ಧಿ ಸಿದ್ಧಿ ಮಾಡಿ ಏನ್ ಮಾಡ್ತಾರೆ, ಕೆಲವರು ಕೇಸರಿಯನ್ನ ಕೊಡ್ತಾರೆ, ಕೆಲವರು ಹಣ್ಣು ಕೊಡ್ತಾರೆ, ಒಬ್ಬೊಬ್ರು ಒಂದೊಂದು ತೆಗೆದು ಕೊಡ್ತಾರೆ. ಇದರಿಂದ ಬಹಳಷ್ಟು ಮನುಷ್ಯರು ಖುಷಿ ಪಡ್ತಾರೆ. ಯಹತೋ ಹೇ ಸ್ಪಿರಿಚುವಲ್ ನಾಲೆಜ್. ಆದ್ರೆ ಇಲ್ಲಿರುವುದು ಆಧ್ಯಾತ್ಮಿಕ ಶಿಕ್ಷಣ. ತುಮ್ ಜಾನ್ತೆ ಹೋ ಸ್ಪಿರಿಚುವಲ್ ಫಾದರ್ ಹೇ ಹಮ್ ಆತ್ಮೋಂ ಕಾ ಬಾಪ್. ನಮಗೊತ್ತು ಇವ್ರು ನಮ್ಮ ಆತ್ಮಿಕ ತಂದೆ,
ಇವರು ನಾವೆಲ್ಲ ಆತ್ಮಗಳಿಗೂ ತಂದೆ ಆಗಿದ್ದಾರೆ. ರೂಹಾನಿ ಬಾಬಾ ರೂಹೋं से बात करते हैं. ಆತ್ಮಿಕ ತಂದೆ ಆತ್ಮಗಳ ಜೊತೆಗೆ ಮಾತನಾಡ್ತಾ ಇದ್ದಾರೆ. सत्यनारायण की कथा आकर सुनाते हैं व अमर कथा सुनाते हैं जिससे अमर लोक का मालिक बनते हैं, नर से ನಾರಾಯಣ್ ಬನಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಸತ್ಯನಾರಾಯಣನ ಕತೆ ಅಥವಾ ಆಕರ್ ಸುನಾತೆ ಹೇ. ಬಾಬಾ ಬಂದು ಸತ್ಯನಾರಾಯಣನ ಕಥೆಯನ್ನು ತಿಳಿಸ್ತಾರೆ, ಅಮರ ಕಥೆಯನ್ನು ತಿಳಿಸ್ಕೊಡ್ತಾರೆ. ಅದರಿಂದ ಅಮರ ಲೋಕದ ಮಾಲೀಕರನ್ನಾಗಿ ಬಾಬಾ ಮಾಡ್ತಾರೆ, ನರನಿಂದ ನಾರಾಯಣರನ್ನಾಗಿ ಮಾಡ್ತಾರೆ. ಫಿರ್ ಕೌಡಿ ಮಿಸಲ್ ಬಂದ್ ಮಾಡ್ತಾರೆ. ಮತ್ತೆ ನೀವೇನಾಗ್ಬಿಡ್ತೀರಿ, ಕವಡೆಯ ಸಮಾನ ಆಗ್ಬಿಡ್ತೀರಿ. ಅಭಿ ತುಮಕೋ ಹೀರೆ ಜೈಸಾ ಅನ್ಮೋಲ್ ಜನ್ಮ ಮಿಲಾ ಹೇ, ಫಿರ್ ಕೌಡಿಯೋ ಪಿಚಾಡಿ ಕ್ಯೂ ಗವಾತೆ ಹೋ. ಬಾಬಾ ಹೇಳ್ತಾ ಇದ್ರೆ, ಮಕ್ಕಳೇ ನಿಮ್ಗೆ ಈಗ ವಜ್ರ ಸಮಾನವಾದಂತಹ ಅಮೂಲ್ಯ ಜನ್ಮ ಸಿಕ್ಕಿದೆ ಅಂದರೆ ಮತ್ತೆ ಕವಡೆಗಳ ಹಿಂದೆ ಯಾಕೆ ಹೋಗ್ತೀರಿ? ಯಹ ದುನಿಯಾ ಹಿ ಬಾಕಿ ಕಿತ್ನೆ ವರ್ಷ ಹೋಗಿ. ಬಾಬಾ ಹೇಳ್ತಾರೆ, ಈ ಜಗತ್ತು ಇನ್ನು ಬಾಕಿ ಎಷ್ಟು ವರ್ಷ ಇರ್ಬೋದು ಅಂತ ಹೇಳ್ತಿದ್ದಾರೆ ಬಾಬಾ. ಕಿತ್ನೆ ಲಡಾಯಿ ಜಗಡೆ ಹೋತೆ ಇರತ್ತೆ ಹೇ, ಸಬ್ ಖತಮ್ ಹೋ ಜಾಯೆಂಗೆ. ಎಷ್ಟೆಲ್ಲ ಯುದ್ಧ ಜಗಳ ಕಲಹಗಳು ನಡೀತಾ ಇದ್ದಾವೆ, ಎಲ್ಲವೂ ಸಮಾಪ್ತಿ ಆಗ್ಬಿಡ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಮೌತ್ ಸಾಮ್ನೆ ಕಡಾ ಹೇ, ಫಿರ್ ಇತ್ನೆ ಲಾಖ್ ಕರೋಡ್ ಕೌನ್ ಬೇಟ್ ಖಾಯೆಂಗೆ. ಬಾಬಾ ಹೇಳ್ತಿದ್ರೆ, ಸಾವು ಸಮ್ಮುಖದಲ್ಲೇ ಇದೆ. ಇದು ಲಕ್ಷಾಂತರ ಕೋಟ್ಯಾಂತರ ಗಳಿಕೆಯನ್ನು ಮಾಡಿಟ್ರೆ ಅದನ್ನ ಮುಂದೆ ಯಾರು ಊಟ ಮಾಡ್ತಾರೆ, ಅದನ್ನ ಯಾರು ಯೂಸ್ ಮಾಡ್ತಾರೆ? ಕ್ಯೂ ನಹಿ ಇನ್ಕೋ ಸಫಲ್ ಕರ್ನಾ ಚಾಹೆ. ಗಳಿಸಿರುವುದನ್ನೆಲ್ಲ ಯಾಕೆ ನೀವು ಸಫಲ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಿದ್ದಾರೆ ಬಾಬಾ. ಯಹ ರೂಹಾನಿ ಕಾಲೇಜ್ खोलने से ಮನುಷ್ಯ ಎವರ್ ಹೆಲ್ದಿ ಎವರ್ ವೆಲ್ದಿ ಹ್ಯಾಪಿ ಬನ್ ಜಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಈ ಒಂದು ಆತ್ಮಿಕ ಕಾಲೇಜನ್ನು ನೀವು ತೆರೆಯುವುದರಿಂದ ಮನುಷ್ಯರಿಂದ ದೇವತೆಗಳು ಅಥವಾ ಬಾಬಾ ಹೇಳ್ತಿದ್ರೆ, खोलने से ಮನುಷ್ಯ ಎವರ್ ಹೆಲ್ದಿ ವೆಲ್ದಿ ಹ್ಯಾಪಿ ಬನ್ ಜಾತೆ ಹೇ. ಈ ಆತ್ಮಿಕ ಶಾಲೆಯನ್ನ ಅಥವಾ ಆತ್ಮಿಕ ಕಾಲೇಜನ್ನು ತೆರೆಯೋದ್ರಿಂದ ಮನುಷ್ಯರು ಎವರ್ ಹೆಲ್ದಿ ವೆಲ್ದಿ ಹ್ಯಾಪಿ, ಸದಾ ಆರೋಗ್ಯವಂತರು, ಸದಾ ಸಂಪದ್ಭರಿತರು, ಸದಾ ಖುಷಿಯಲ್ಲಿರುವಂಥವರಾಗ್ಬಿಡ್ತಾರೆ. ಸೋ ಬಿ ಯಹ ಕಂಬೈನ್ಡ್ ಹೇ ಹಾಸ್ಪಿಟಲ್ ಔರ್ ಯೂನಿವರ್ಸಿಟಿ. ಅದು ಬಾಬಾ ಹೇಳ್ತಾ ಇದ್ರೆ, ಇಲ್ಲಿ ಕಂಬೈನ್ಡ್ ಇದೆ ಅಂತಾರೆ ಬಾಬಾ. ಆಸ್ಪತ್ರೆನೂ ಹೌದು, ವಿಶ್ವವಿದ್ಯಾಲಯನೂ ಹೌದು, ಹಾಸ್ಪಿಟಲ್ ಮತ್ತು ಯೂನಿವರ್ಸಿಟಿ ಆಗಿದೆ. ಅದಕ್ಕೋಸ್ಕರ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಹಾಗೆ, ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಆರೋಗ್ಯ ಭಾಗ್ಯ ಸಂಪತ್ತು ಅಂತೂ ಇದ್ದೇ ಇದೆ. ಬರೋಬ್ಬರ್ ಶಾಂತಿ ಸಂಪತ್ತು ಎಲ್ಲ ಇದ್ದೇ ಇದೆ. ಬರೋಬ್ಬರ್ ಯೋಗ ಸೇ ಆಯು ಭಿ ಬಡಿ ಮಿಲ್ತಿ ಹೈ. ಬಾಬಾ ಹೇಳ್ತಾ ಇದ್ರೆ, ಅವಶ್ಯವಾಗಿ ಯೋಗದಿಂದ ನಿಮ್ಮ ಆಯಸ್ಸು ದೀರ್ಘಾಯು ಆಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಕಿತ್ನೆ ತುಮ್ ಹೆಲ್ದಿ ಬಂತೆ ಹೋ, ಫಿರ್ ಕಾನೂನ್ ಕಾ ಖಜಾನಾ ಮಿಲ್ ಸಕ್ತಾ ಹೈ. ಬಾಬಾ ಹೇಳ್ತಿದ್ರೆ, ಇಷ್ಟೊಂದು ನೀವು ಆರೋಗ್ಯವಂತರಾಗ್ತೀರಿ, ಮತ್ತೆ ಮುಂದೆ ನಿಮ್ಗೆ ಕುಬೇರನ ಖಜಾನೆ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಾಹ ಔಲುದ್ದೀನ್ ಕಾ ನಾಟಕ ದಿಕ್ಕಾತೆ ಹೈ ನಾ, ತುಮ್ ಜಾನ್ತೆ ಹೋ ಅಲ್ಲಾಹ ಜೋ ಆದಿ ಸನಾತನ್ ದೇವಿ ದೇವತಾ ಧರ್ಮ ಸ್ಥಾಪನ ಕರ್ತೆ ಹೈ, ಉನ್ಮೆ ಬಹುತ್ ಸುಖ ಹೈ. ಬಾಬಾ ಹೇಳ್ತಾರೆ, ಅಲ್ಲಾಹ ಔಲುದ್ದೀನ ಏನ್ ಮಾಡ್ತಾರೆ, ಅವ್ರ ನಾಟಕವನ್ನ ತೋರಿಸ್ತಾರೆ. ಆದ್ರೆ ನಿಮಗ್ ಗೊತ್ತು, ಅಲ್ಲಾಹ ಯಾರು आदि सनातन देवी देवता धर्म स्थापन करते हैं उसमें बहुत सुख है. ಅಲ್ಲಾಹ ಈಗ ಯಾವ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಮಾಡ್ತಾರೋ ಅದರಲ್ಲಿ ಬಹಳಷ್ಟು ಸುಖ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ನಾಮ್ ಹಿ ಹೈ ಸ್ವರ್ಗ, ಅದರ ಹೆಸರೇ ಆಗಿದೆ ಸ್ವರ್ಗ. ತುಮ್ ಶಾಂತಿಧಾಮ್ ಕೆ ರಹವಾಸಿ ಥೆ, ಫಿರ್ ತುಮ್ ಪಹಲೆ ಪಹಲೆ ಸುಖಧಾಮ್ ಮೇ ಆಯೆ, ಫಿರ್ 84 ಜನ್ಮ ಲೇತೆ ನೀಚೆ ಗಿರ್ತೆ ಆಯೆ ಹೋ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಶಾಂತಿಧಾಮದ ನಿವಾಸಿಗಳಾಗಿದ್ರಿ, ಅದರಿಂದ ನೆಕ್ಸ್ಟ್ ನೀವು ಮೊದಲಿಗೆ ನೀವು ಸುಖಧಾಮದಲ್ಲಿ ಬಂದ್ರಿ. ಆಮೇಲೆ 84 ಜನ್ಮ ಪಡ್ಕೊಳ್ತಾ ಈಗ ಕಲಿಯುಗದಲ್ಲಿ ಬಂದ್ಬಿಟ್ಟಿದ್ದೀರಿ. ಕಲ್ಪ ಕಲ್ಪ ಹಮ್ ತುಮ್ ಬಚ್ಚೋಂ ಕೋ ಐಸೆ ಬೆಟ್ ಸಮಜಾತೆ ಹೈ. ಆದ್ರೆ ಬಾಬಾ ಹೇಳ್ತಾ ಇದ್ರೆ, ಮಕ್ಕಳೇ ಕಲ್ಪ ಕಲ್ಪನು ನಾನು ನಿಮ್ಮ ಮಕ್ಕಳಿಗೆ ಇದೇ ರೀತಿ ಕುತ್ಕೊಂಡು ಓದಿಸ್ತೀನಿ ಅಂತಾರೆ ಬಾಬಾ. ತುಮ್ ಅಪ್ನೆ ಜನ್ಮ ಕೋ ನಹಿ ಜಾನ್ತೆ ಹೋ, ಮೇ ತುಮ್ಕೋ ಬತಾತಾ ಹೂಂ. ಬಾಬಾ ಹೇಳ್ತಾ ಇದ್ರೆ, ನೀವು ನಿಮ್ಮ ಜನ್ಮವನ್ನ ಈಗ ತಿಳ್ಕೊಂಡಿಲ್ಲ, ಆದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತಾರೆ ಬಾಬಾ. ತುಮ್ನೆ 84 ಜನ್ಮ ಲಿಯೇ ಹೇ, ಯಹ ಚೋಲಾ ಪತಿತ್ ಹೇ. ಆದ್ರೆ ನೀವೀಗ 84 ಜನ್ಮವನ್ನ ಪಡ್ಕೊಂಡಿದ್ರಿ, ಈ ಶರೀರ ಮಾತ್ರ ನಿಮ್ದು ಪತಿತ ಆಗಿದೆ. ಆತ್ಮ ಭಿ ತಮೋ ಪ್ರಧಾನ್ ಹೋ ಗಯಿ ಹೇ. ಶರೀರನು ಪತಿತ ಆಗಿದೆ ಅಂತಾರೆ ಬಾಬಾ, ಆತ್ಮನು ತಮೋ ಪ್ರಧಾನ ಆಗ್ಬಿಟ್ಟಿದೆ. ಬಾಬಾ ರೈಟ್ ಕಾತೆ ಹೇ,
ಬಾಬಾ ಎಲ್ಲವನ್ನ ಸರಿಯಾದದ್ದನ್ನೇ ಹೇಳ್ತಾರೆ. ಬಾಬಾ ಕಬಿ ರಾಂಗ್ ಕತೆ ನಹಿ, ವಹ ಹೈ ಹಿ ಟ್ರೂತ್. ಬಾಬಾ ಎಂದೂ ಸುಳ್ಳನ್ನ ಹೇಳೋದಿಲ್ಲ. ಯಾಕಂದ್ರೆ ಶಿವಬಾಬಾ ಇರುವುದೇ ಏನ್ ಮಹಿಮೆ ಮಾಡ್ತಾರೆ ಶಿವಬಾಬನಿಗೆ? ಸತ್ಯಂ ಶಿವಂ ಸುಂದರಂ. ಅಂದಮೇಲೆ ಶಿವಬಾಬಾ ಏನಾಗಿದ್ದಾರೆ? ಸತ್ಯ ಆಗಿದ್ದಾರೆ. ಸತ್ಯುಗ್ ಹೈ ಹಿ ವಾಯ್ಸ್ಲೆಸ್ ವರ್ಲ್ಡ್, ರೈಟಿಯಸ್ ವರ್ಲ್ಡ್. ಸತ್ಯುಗ ಇರುವುದೇ ನಿರ್ವಿಕಾರಿ ಜಗತ್ತು ಅಥವಾ ನ್ಯಾಯದ ಜಗತ್ತು ಅಂತ ಹೇಳ್ತಿದ್ದಾರೆ ಬಾಬಾ. ಫಿರ್ ರಾವಣ್ ಅನ್ರೈಟಿಯಸ್ ಬನಾತೆ ಹೇ. ಮೊದಲು ನ್ಯಾಯದ ಜಗತ್ತಿತ್ತು, ರೈಟಿಯಸ್ ಜಗತ್ತಾಗಿತ್ತು. ಆಮೇಲೆ ರಾವಣ ಬಂದು ಬಾಬಾ ಹೇಳ್ತಾ ಇದ್ದಾರೆ ಅನ್ಯಾಯದ ಜಗತ್ತನ್ನ ಅಥವಾ ಅನ್ರೈಟಿಯಸ್ ಜಗತ್ತನ್ನಾಗಿ ಮಾಡ್ತಾರೆ. ಹೈ ಹಿ ಜೂಟ್ ಖಂಡ. ಬಾಬಾ ಹೇಳ್ತಾ ಇದ್ರೆ ಇದಿರುವುದೇ ಅಸತ್ಯ ಖಂಡವಾಗಿದೆ. ಗಾತೆ ಬೇಹೆ ಜೂಟಿ ಮಾಯಾ ಜೂಟಿ ಕಾಯ ಜೂಟ ಸಬ್ ಸಂಸಾರ. ಹಂಸ ಸಂಸಾರ. ಅದಕ್ಕೋಸ್ಕರ ಗಾಯನ ಮಾಡ್ತಾರೆ ಅಸತ್ಯ ಮಾಯೆ ಅಸತ್ಯ ಕಾಯೆ, ಸಂಸಾರವೇ ಅಸತ್ಯವಾದದ್ದು ಅಂತ. ಯಾವ ಸಂಸಾರ? ಯಹ ಸಾರಾ ಪುರಾಣ ಸಂಸಾರ ಜೂಟ ಹೇ. ಇದು ಸಂಪೂರ್ಣ ಹಳೆಯ ಕಲಿಯುಗಿ ಸಂಸಾರ ಅಸತ್ಯವಾಗಿದೆ. ಸತ್ಯುಗ ಸಚ್ಚ ಸಾರ ಸಂಸಾರ್ಥ. ಆದ್ರೆ ಸತ್ಯುಗದಲ್ಲಿ ಎಲ್ಲ ಸತ್ಯ ಸಂಸಾರ ಇತ್ತು. ದುನಿಯಾ ಏಕಿ ಹೇ, ದೋ ದುನಿಯಾ ನಹಿ ಹೇ. ಈ ಜಗತ್ತು ವಿಶ್ವ ಒಂದೇ ಇರುವುದು, ಎರಡಿಲ್ಲ ಅಂತಾರೆ ಬಾಬಾ. ನಯಿ ದುನಿಯಾ ಸೇ ಫಿರ್ ಪುರಾಣಿ ದುನಿಯಾ ಹೋತಿ ಹೇ. ಆದ್ರೆ ಹೊಸ ಜಗತ್ತಿನಿಂದ ಮತ್ತೆ ಹಳೆಯ ಜಗತ್ತಾಗ್ತದೆ. ನಯೇ ಮಕಾನ್ ಪುರಾಣಿ ಮಕಾನ್ ಫರ್ಕ್ ತೋ ಹೇನಾ, ಗೊತ್ತಾ ಹೇ? ಬಾಬಾ ಹೇಳ್ತಿದ್ರೆ ಹೊಸ ಮನೆಗೂ ಹಳೆ ಮನೆಗೂ ವ್ಯತ್ಯಾಸ ಅಂತೂ ಇರ್ತದೆ. ನಯಾ ಬನ್ಕರ್ ತಯಾರ್ ಹೋತಾ ಹೇ ತೋ ಸಮಸ್ತೆ ಹೇ ನಯೇ ಮೇ ಬೇಟೆಗೆ. ಬಾಬಾ ಹೇಳ್ತಾರೆ ನಯ ಹೊಸದೇನಾದ್ರೂ ತಯಾರಾಗ್ಬಿಡ್ತು ಅಂದ್ರೆ, ಹೊಸ ಮನೆ ತಯಾರಾಯ್ತು ಅಂದ್ರೆ ಸ್ಮೃತಿಯಲ್ಲಿ ಬರ್ತದೆ ನಾವೀಗ ಹೊಸ ಮನೆಯಲ್ಲಿ ಕುತ್ಕೊಳ್ತೀವಿ ಅಂತ. ಯಹಾ ಭಿ ಬಚ್ಚೋಂ ಕೆ ಲಿಯೇ ನಯಾ ಮಕಾನ್ ಬನಾತೆ ಹೇ, ಓದ್ ಬಚ್ಚೆ ಹೋತೆ ಜಾತೆ ಹೇ. ಹಂಗೆ ಬಾಬಾ ಹೇಳ್ತಾ ಇದ್ರೆ ಈಗಲೂ ಸಹ ಸಂಗಮ ಯುಗದಲ್ಲಿ ಮಕ್ಕಳಿಗೋಸ್ಕರ ಹೊಸ ಮನೆಗಳನ್ನ ಕಟ್ಟಲಾಗ್ತದೆ. ಯಾಕಂದ್ರೆ ಮಕ್ಕಳ ಸಂಖ್ಯೆ ಬಹಳಷ್ಟು ಆಗ್ತಾ ಹೋಗ್ತಾರೆ. ತುಮ್ ಬಚ್ಚೋಂ ಕೋ ತೋ ಬಹುತ್ ಖುಷಿ ಹೋನಿ ಚಾಹೆ. ನಿಮಗೆ ಮಕ್ಕಳಿಗಂತೂ ಬಹಳಷ್ಟು ಖುಷಿ ಇರಬೇಕಾಗಿದೆ. ಬಾಪ್ ಕತೆ ಹೇ ಮುಚ್ಚ ಧ್ಯಾನ್ ಸಾಗರ್ ಕೆ ಬಚ್ಚೆ ಸಬ್ ಕಾಮ್ ಶಿತಾ ಪರ್ ಬೈಟ್ ಬಿಚಾರೆ ಏಕದಮ್ ಜಲ್ ಗಯೆ ಹೇ. ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ, ನೀವು ನನ್ನ ಧ್ಯಾನ ಸ್ಥಿತಿಯ ಮೇಲೆ ಧ್ಯಾನ ಬಾಪ್ ಕತೆ ಮುಚ್ಚೆ ಧ್ಯಾನ್ ಸಾಗರ್ ಕೆ ಬಚ್ಚೆ ಸಬ್ ಕಾಮ್ ಚಿತಾ ಪರ್ ಬೈಟ್ ಬಿಚಾರೆ ಏಕದಮ್ ಜಲ್ ಗಯೆ ಹೇ. ಬಾಬಾ ಹೇಳ್ತಾ ಇದ್ರೆ ನೀವು ಧ್ಯಾನ ಚಿತೆ ಮೇಲೆ ಕುತ್ಕೊಂಡು ಸ್ವರ್ಗದ ಮಾಲೀಕರಾಗ್ತಾ ಇದ್ದೀರಿ. ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ, ನಾನು ಜ್ಞಾನ ಸಾಗರ್ನ ಮಕ್ಕಳು, ನೀವು ಕಾಮಚಿತೆ ಮೇಲೆ ಕುತ್ಕೊಂಡೆ ಸಂಪೂರ್ಣ ಏನಾಗ್ಬಿಟ್ಟಿದ್ರಿ, ಏಕದಮ್ ಸುಟ್ಬಿಟ್ಟಿದ್ದೀರಿ ಅಂತಾರೆ ಬಾಬಾ. ಅಬ್ ಫಿರ್ ಉನ್ಕೋ ಧ್ಯಾನ ಚಿತಾ ಪರ್ ಬಿಠಾತೆ ಹೇ. ಅಂಥವ್ರನ್ನ ಮತ್ತೆ ನಾನು ಪುನಃ ಧ್ಯಾನ ಚಿತೆ ಮೇಲೆ ಕೂಡಿಸ್ತೀನಿ ಅಂತಾರೆ ಬಾಬಾ. ಧ್ಯಾನ ಚಿತಾ ಪರ್ ಬಿಠಾಯೆ ಸ್ವರ್ಗ ಕಾ ಮಾಲೀಕ್ ಬನಾತೆ ಹೇ. ಹಂಗೆ ಜ್ಞಾನ ಚಿತೆ ಮೇಲೆ ಬಾಬಾ ಕೂಡಿಸೋದಿಲ್ಲ, ಜ್ಞಾನ ಚಿತೆ ಮೇಲೆ ಕೂಡಿಸಿ ಸ್ವರ್ಗದ ಮಾಲೀಕರನ್ನಾಗಿ ಬಾಬಾ ಮಾಡ್ತಾರೆ. ಕಾಮ್ ಚಿತಾ ಪರ್ बैठने से ಬಿಲ್ಕುಲ್ ಹಿ ಕಾಲೆ ಬನ್ ಗಯೆ ಹೇ. ಕಾಮ ವಿಕಾರದಲ್ಲಿ ವಶ ಆಗಿರುವ ಕಾರಣ ಅಥವಾ ಕಾಮಚಿತೆ ಮೇಲೆ ಕುತ್ಕೊಂಡಿರುವ ಕಾರಣ ನೀವು ಸಂಪೂರ್ಣ ಏನಾಗ್ಬಿಟ್ಟಿದ್ರಿ, ಕಪ್ಪಾಗ್ಬಿಟ್ಟಿದ್ರಿ. ಶ್ರೀಕೃಷ್ಣಕ್ಕೂ ಶ್ಯಾಮ್ ಸುಂದರ್ ನಾಮ್ ದಿಯಾ ಹೇ. ಅದಕ್ಕೋಸ್ಕರ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎನ್ನುವಂತ ಹೆಸರನ್ನು ಕೊಡಲಾಗಿದೆ. ಪರಂತು ಅರ್ಥ ಕೊಯ್ ಸಮಜ್ ನಹಿ ಸಕ್ತೆ. ಆದ್ರೆ ಅದರ ಅರ್ಥವನ್ನು ಯಾರು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ಬಾಬಾ. ಅವತ್ತು ಕ್ಯಾ ಸೇ ಕ್ಯಾ ಬಂತೆ ಹೋ. ಬಾಬಾ ಹೇಳ್ತಿದ್ರೆ ನೀವು ಏನಿದ್ದರೋ ಏನಾಗ್ತಾ ಇದ್ದೀರಿ. ಬಾಪ್ ಕೌಡಿ ಸೆ ಹೀರೆ ಮಿಸಲ್ ಬನಾತೆ ಹೇ ತೋ ಫಿರ್ ಇತ್ನಾ ಅಟೆನ್ಷನ್ ದೇನಾ ಚಾಹಿಯೆ. ಬಾಬಾ ಹೇಳ್ತಿದ್ರೆ ಮಕ್ಕಳೇ, ನಾನು ಕವಡೆಯಿಂದ ವಜ್ರ ಸಮಾನನಾಗಿ ನಿಮ್ಮನ್ನು ಮಾಡ್ತೀನಿ ಅಂದಮೇಲೆ ಅಷ್ಟು ಗಮನವನ್ನು ನೀವು ಕೊಡಲೇಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಬಾಪ್ಕೋ ಯಾದ್ ಕರ್ನಾ ಚಾಹಿಯೆ. ಅಷ್ಟು ಗಮನಪೂರ್ವಕವಾಗಿ ಕೇಳಬೇಕು, ಅಷ್ಟು ಗಮನಪೂರ್ವಕವಾಗಿ ಇರಬೇಕು. ಜೊತೆಗೆ ಬಾಪ್ಕೋ ಯಾದ್ ಕರ್ನಾ ಹೇ, ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಯಾದ್ ಸೇ ಹಿ ತುಮ್ ಸ್ವರ್ಗಕ್ಕೆ ಮಾಲೀಕ್ ಬನೆಂಗೆ. ಬಾಬಾ ಹೇಳ್ತಾ ಇದ್ರೆ ನೆನಪಿನಿಂದಲೇ ನೀವು ಸ್ವರ್ಗದ ಮಾಲೀಕರಾಗ್ತೀರಿ. ಜ್ಞಾನದಿಂದಲೇ ನೀವು ಏನಾಗ್ತೀರಿ, ಸ್ವರ್ಗದ ಮಾಲೀಕರಾಗ್ತೀರಿ. ನೆನಪಿನಿಂದಲೇ ನೀವು ಸ್ವರ್ಗದ ಮಾಲೀಕರಾಗ್ತೀರಿ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की
रूहानी बाप दादा को याद, प्यार और गुड मॉर्निंग और नमस्ते नमस्ते नमस्ते। धारणೆಗೋಸ್ಕರ मुख्य सार ಮೊದಲನೇ पॉइंट, इस हीरे तुल्य अनमोल जीवन को कौड़ियों के पीछे नहीं गंवाना है। ಈ ವಜ್ರ ಸಮಾನ ಅಮೂಲ್ಯ ಜೀವನವನ್ನ ಕವಡೆಯ ಹಿಂದೆ ಕಳೆಯಬೇಡಿ। मौत सामने खड़ा है, इसलिए अपना सब कुछ रूहानी सेवा में सफल करना है। ಸಾವು ಸಮ್ಮುಖದಲ್ಲೇ ಇದೆ, ಆದ್ದರಿಂದ ತಮ್ಮನ್ನೆಲ್ಲವನ್ನ ಆತ್ಮಿಕ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ, ಆತ್ಮಿಕ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ। ಸೆಕೆಂಡ್ ಪಾಯಿಂಟ್, पढ़ाई और पढ़ाने वाले से सच्ची प्रीत रखनी है। ಶಿಕ್ಷಣ ಮತ್ತು ಶಿಕ್ಷಕ, ಓದಿಸುವಂತ ಶಿಕ್ಷಕನೊಂದಿಗೆ ಚೆನ್ನಾಗಿ ಪ್ರೀತಿ ಇಟ್ಕೊಳ್ಬೇಕು। ಭಗವಾನ್ हमको पढ़ाने आते हैं, इस खुशी में रहना है। ಭಗವಂತ ನಮಗೆ ಓದಿಸುವುದಕ್ಕೋಸ್ಕರ ಬರ್ತಾರೆ ಅನ್ನುವಂಥ ಖುಷಿಯಲ್ಲಿ ಇರಬೇಕಾಗಿದೆ। वरदान, कैचिंग पावर द्वारा अपने असली संस्कारों को कैच कर उनका स्वरूप बनने वाले शक्तिशाली भव। कैचिंग पावर, ಗ್ರಹಿಸುವ ಒಂದು ಶಕ್ತಿಯ ಮೂಲಕ ತಮ್ಮ ನಿಜವಾದ ಸಂಸ್ಕಾರವನ್ನ ಗ್ರಹಿಸಿಕೊಂಡು ಅದರ ಸ್ವರೂಪಿಗಳಾಗುವಂತಹ ಶಕ್ತಿಶಾಲಿಗಳಾಗಿ पुरुषार्थ का मुख्य आधार है कैचिंग पावर है। पुरुषार्थಕ್ಕೆ ಮುಖ್ಯ ಆಧಾರ ಈ ಒಂದು कैचिंग पावर, ग्रहिಸುವ शक्ति। जैसे साइंसदान बहुत पहले के साउंड को कैच करते हैं, ऐसे आप साइलेंस की शक्ति से अपने आदि दैवी संस्कार कैच करो। इसके लिए सदैव यह स्मृति रहे कि मैं यही था और फिर बन रहा हूँ। ಹೇಗೆ ವಿಜ್ಞಾನಿಗಳು ಬಹಳಷ್ಟು ಮೊದಲೇ ಇರುವಂತಹ ಒಂದು ಧ್ವನಿಯನ್ನ ಅಥವಾ ಸೌಂಡ್ ಅನ್ನ ಕ್ಯಾಚ್ ಮಾಡ್ತಾರೆ, ಅದೇ ರೀತಿ ನೀವು ಸೈಲೆನ್ಸ್ನ ಶಕ್ತಿ ಉಳ್ಳವರು ನಿಮ್ಮ ಆದಿ ದೈವಿ ಸಂಸ್ಕಾರವನ್ನ ಕ್ಯಾಚ್ ಗ್ರಹಿಸ್ಕೊಳ್ಳಿ। ಅದಕ್ಕೋಸ್ಕರ ಸದಾ ಈ ಸ್ಮೃತಿ ಇರಬೇಕು, ನಾನು ಈ ರೀತಿ ದೇವತೆ ಆಗಿದ್ದೆ, ಫಿರ್ ಬನ್ ರಹಾ ಹೂಂ, ಮತ್ತೆ ಆಗ್ತಾ ಇದ್ದೀನಿ। जितना उन संस्कारों को कैच करेंगे उतना उसका स्वरूप बनेंगे। ಎಷ್ಟು ಆ ಸಂಸ್ಕಾರಗಳನ್ನ ನೀವು ಗ್ರಹಣ ಮಾಡ್ಕೊಳ್ತಾ ಹೋಗ್ತೀರೋ ಅಷ್ಟು ನೀವು ಶ್ರೇಷ್ಠರಾಗ್ತೀರಿ। 5000 वर्ष की बात इतनी स्पष्ट अनुभव में आए जैसे कल की बात है। 5000 ವರ್ಷದ ಮಾತು ಇಷ್ಟು ಸ್ಪಷ್ಟವಾಗಿ ನಿಮಗೆ ಅನುಭವದಲ್ಲಿ ಬರಬೇಕು, ಇದು ನಿನ್ನೆಯ ಮಾತು ಅನಿಸ್ಬೇಕು। अपनी स्मृति को इतना श्रेष्ठ और स्पष्ट बनाओ तब शक्तिशाली बनेंगे। ನಿಮ್ಮ ಸ್ಮೃತಿಯನ್ನ ಇಷ್ಟೊಂದು ಶ್ರೇಷ್ಠ ಮತ್ತು ಸ್ಪಷ್ಟ ಮಾಡ್ಕೊಳ್ಳಿ, ಆಗ ನೀವು ಶಕ್ತಿಶಾಲಿಗಳಾಗ್ತೀರಿ। ಸ್ಲೋಗನ್, ब्राह्मण जीवन का श्वास खुशी है, शरीर बल चला जाए लेकिन खुशी न जाए। ಬ್ರಾಹ್ಮಣ ಜೀವನದ ಶ್ವಾಸವೇ ಖುಷಿಯಾಗಿದೆ, ಶರೀರ ಬಲೆ ಹೋದರೂ ಖುಷಿ ಹೋಗಬಾರದು ಅಂತ। ಶರೀರ ಬಿಟ್ಟರೂ ಸಹ ಖುಷಿ ಮಾತ್ರ, ಶರೀರ ಬಿಡುವಂತ ಪರಿಸ್ಥಿತಿ ಬಂದರೂ ಖುಷಿ ನಿಮ್ಮಿಂದ ದೂರ ಆಗಬಾರ್ದು, ಖುಷಿಯನ್ನ ನೀವು ಕಳ್ಕೊಳ್ಬಾರ್ದು। ಈ ಅವ್ಯಕ್ತ ಇಶಾರೆ, ಸದಾ ಅಚಲ್ ಅಡೋಲ್ ಏಕರ ಸ್ಥಿತಿ का ಅನುಭವ करो। ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವವನ್ನು ಮಾಡಿ। एक तक से सौदा करने वाले एक के होने कारण सदा एक रस रहते हैं। ಯಾರು ಒಂದೇ ಮಾತಿಗೆ ಒಂದೇ ಕ್ಷಣದಲ್ಲಿ ವ್ಯಾಪಾರ ಮಾಡುವಂಥವರು ಏಕಕ್ಕೆ ಕೊನೆ ಕಾರಣ, ಒಬ್ಬವರಾಗಿರುವ ಕಾರಣ ಅಥವಾ ಒಬ್ಬ ತಂದೆಯ ಮಕ್ಕಳಾಗಿರುವ ಕಾರಣ ಸದಾ ಅವರು ಏಕರಸವಾಗಿರ್ತಾರೆ। ಬಾಕಿ ಜೋ ಥೋಡಾ ಥೋಡಾ करके सौदा करते हैं, एक के बजाय दो नाव में पांव रखने वाले हैं, वह सदा कोई ना कोई उलझन की हलचल में एक रस नहीं बनते हैं। ಬಾಕಿ ಯಾರು ಸ್ವಲ್ಪ ವ್ಯಾಪಾರ ಭಾವನ ಜೊತೆಗೆ ಮಾಡುವಂಥವ್ರು ಇದ್ದಾರೋ, ಅರ್ಥಾತ್ ಅಥವಾ ಎರಡು ನೌಕೆಯಲ್ಲಿ ಕಾಲನ್ನ ಇಡುವಂಥವ್ರು ಯಾರಿರ್ತಾರೋ ಅವ್ರು ಸದಾ ಒಂದಿಲ್ಲ ಒಂದು ಗೊಂದಲದ ಹಲ್ಚಲ್ನಲ್ಲಿ ಅವ್ರು ಇರ್ತಾರೆ, ಏಕರಸವಾಗಿರೋದಕ್ಕೆ ಸಾಧ್ಯ ಇಲ್ಲ, ಅವ್ರು ಏಕರಸ ಆಗೋದಿಲ್ಲ। ಇಸ್ಲಿಯೇ ಸೌದಾ ಕರ್ನಾ ಹೈ ತೋ ಸೆಕೆಂಡ್ ಮೇ ಕರೋ। ಅದಕ್ಕೋಸ್ಕರ ನೀವು ವ್ಯಾಪಾರ ಮಾಡ್ಬೇಕಂದ್ರೆ ಒಂದು ಸೆಕೆಂಡ್ನಲ್ಲಿ ಮಾಡಿ। ದಿಲ್ಗೆ ಟುಕಡೆ ಟುಕಡೆ ನಹಿ ಕರೋ, ನಿಮ್ಮ ಮನಸ್ಸನ್ನು ತುಂಡು ತುಂಡು ಮಾಡಬೇಡಿ, ಏಕದಮ್ ಬಾಬನಿಗೆ ಏನು ಮಾಡ್ಬಿಡ್ರಿ,
ಒಂದೇ ಸಲ ಅರ್ಪಣೆಯಾಗ್ರಿ, ಒಂದೇ ಸಲ ಬಾಬನ ಜೊತೆಗೆ ಮನಸ್ಫೂರ್ತಿಯಾಗಿ ವ್ಯಾಪಾರ ಮಾಡಿ. ಅಚ್ಚಾ, ಓಂ ಶಾಂತಿ.